ಹಲೋ ಗೆಳೆಯರಿ, ನಮ್ಮ ಲಾಯ್ಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ನೋಡ್ತಾ ಇರುವಂತದ್ದು ಆಗಸ್ಟ್ 22, 2025 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನ. ಸೊ ಇವತ್ತಿನ ಒಂದು ಚರ್ಚೆಗೆ ತೆಗೆದುಕೊಂಡಿರುವಂತಹ ಆರ್ಟಿಕಲ್ಸ್ಗಳು ಯಾವ ರೀತಿಯಾಗಿದೆ ಅಂತ ನಾವು ಗಮನ ಹರಿಸೋದಾದ್ರೆ, ಮೊದಲ ಹಂತದಲ್ಲಿ ನಾವು ಇವಾಗ ನೋಡಿರೋ ಪ್ರಕಾರ ಆರ್ಟಿಕಲ್ 143 ನಡಿನಲ್ಲಿ ಏನು ಜುಡಿಷಿಯರಿಗೆ ಸಂಬಂಧಪಟ್ಟಂತೆ ಒಂದು ಅಡ್ವೈಸನ್ನು ನಾವು ಕೇಳಿರುವಂಥದ್ದಾಗಿ ನೋಡ್ತಾ ಇದ್ವಿ. ಪ್ರೆಸಿಡೆಂಟ್ ಅವರು ಅಡ್ವೈಸನ್ನು ಕೇಳಿರುವಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ರೀಸೆಂಟಾಗಿ ಒಂದು ಜಡ್ಜ್ಮೆಂಟನ್ನು ಕೊಟ್ಟಿದೆ, ಅದಕ್ಕೆ ರೆಸ್ಪಾನ್ಸನ್ನು ಕೊಟ್ಟಿದೆ. ಸೊ ಅದೇ ರೀತಿಯಾಗಿ ಇವಾಗ ಸರ್ಕಾರ ಯಾವ ರೀತಿಯಾದಂಥ ಸ್ಟೇಟ್ಮೆಂಟ್ಸ್ಗಳನ್ನು ಕೊಡ್ತಾ ಇದೆ ಹಾಗೂ ಜುಡಿಷಿಯರಿ ಸಿಸ್ಟಮ್ ಯಾವ ರೀತಿಯಾದಂಥ ಸ್ಟೇಟ್ಮೆಂಟ್ಸ್ಗಳನ್ನು ಕೊಡ್ತಾ ಇದೆ, ಪ್ರಿಲಿಮ್ಸ್ಗೆ ಬೇಕಾಗುವಂತಹ ಕೆಲವೊಂದಿಷ್ಟು ಆಸ್ಪೆಕ್ಟ್ಸನ್ನು ಅಥವಾ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು ಈ ಇಶ್ಯೂಗೆ ಸಂಬಂಧಪಟ್ಟಂತೆ ನಾವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ಹಾಗೂ ಎಡಿಟೋರಿಯಲ್ ಸೆಕ್ಷನ್ನಿಂದ ನಾವು ನೋಡೋದಾದರೆ ಒಂದು ಕಸ್ಟೋಡಿಯಲ್ ಡೆತ್ಗೆ ಸಂಬಂಧಪಟ್ಟಂತೆ ಛತ್ತೀಸ್ಗಢಲ್ಲಿ ಆಗ್ತಾ ಇರುವಂತಹ ಒಂದು ಇಶ್ಯೂವನ್ನು ಸಹ ಎಂಫಸಿಸ್ ಮಾಡ್ತಾ ಇದ್ದಾರೆ. ಇದರೊಂದಿಗೆ ಸೆಬಿಗೆ ಸಂಬಂಧಿಸಿದ ಒಂದು ಇನಿಷಿಯೇಟಿವನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ. ಸೊ ಇದರಲ್ಲಿ ಕಂಪನೀಸ್ಗಳನ್ನು ಅಥವಾ ಸ್ಟಾಕ್ ಎಕ್ಸ್ಚೇಂಜ್ ಮಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಲಿಸ್ಟಿಂಗನ್ನು ಮಾಡಬೇಕು, ಇದು ಸರ್ಕಾರಕ್ಕೆ ಆಗಿರ್ಬೋದು ಅಥವಾ ಈ ಒಂದು ಟ್ರೇಡಿಂಗ್ ಆಕ್ಟಿವಿಟೀಸ್ ನಡಿನಲ್ಲಿ ಯಾವ ರೀತಿಯಾಗಿ ಸಹಕಾರಿ ಆಗುತ್ತೆ ಅನ್ನೋದನ್ನು ಸಹ ನಾವು GS ಪೇಪರ್ 3 ನಡಿನಲ್ಲಿ ಗಮನ ಹರಿಸಬೇಕಾಗಿರುವಂಥ ಆರ್ಟಿಕಲ್. ಸೊ ಇವತ್ತಿನ ಒಂದು ಚರ್ಚೆಗೆ ತೆಗೆದುಕೊಂಡಿರುವಂತಹ ಮೊದಲನೇ ಆರ್ಟಿಕಲನ್ನು ನಾವು ನೋಡೋದಾದರೆ ನೀವು ಇಲ್ಲಿ ಕಾಣ್ಬೋದು. ಸೊ ಯಾವ ರೀತಿಯಾದಂಥ ಒಂದು ಟೈಟಲ್ ಇದೆ ಅಂತಂದರೆ, ಶುಡ್ SC ಸಿಟ್ ಪವರ್ಲೆಸ್ ಆಸ್ ಅ ಗವರ್ನರ್ ಬ್ಲಾಕ್ ಬಿಲ್ ಅಂತ ನಾವು ಕಾಣ್ತಾ ಇದ್ದೀವಿ. ಇದನ್ನು ನಮ್ಮ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಕೊಟ್ಟಿರುವಂಥ ಒಂದು ಸ್ಟೇಟ್ಮೆಂಟ್ ಆಗಿದೆ. ಸೊ ಈ ಒಂದು ಹಂತದಲ್ಲಿ ನಾವು ಕೆಲವೊಂದಿಷ್ಟು ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ಸನ್ನು ಕನೆಕ್ಟ್ ಮಾಡ್ತಾ ಹೋದರೆ, ಓಕೆ, ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಮ್ಮ ಜುಡಿಷಿಯರಿ ಸಿಸ್ಟಮ್ ನಡಿನಲ್ಲಿ ಆರ್ಟಿಕಲ್ 13 ನಮ್ಗೆ ಏನು ಹೇಳುತ್ತೆ. ಸೊ ಆರ್ಟಿಕಲ್ 13 ನಾವು ಗಮನ ಹರಿಸಿದಾಗ, ಸೊ ಆರ್ಟಿಕಲ್ 13 ನಡಿನಲ್ಲಿ ಜುಡಿಷಿಯರಿ ರಿವ್ಯೂಗೆ ಸಂಬಂಧಪಟ್ಟಂಥ ಒಂದು ಕಂಟೆಕ್ಸ್ಟನ್ನು ಕಾಣ್ತೀವಿ. ಸೊ ಅಂದರೆ ಇವಾಗ ನಮ್ಮ ಒಂದು ಎಕ್ಸಿಕ್ಯೂಟಿವ್ ಆಗಿರ್ಬೋದು ಅಥವಾ ಲೆಜಿಸ್ಲೇಚರ್ ಆಗಿರ್ಬೋದು, ಲೆಜಿಸ್ಲೇಚರ್ ಲಾನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಎಕ್ಸಿಕ್ಯೂಟಿವ್ ಅದನ್ನು ಕೆಲವೊಂದಿಷ್ಟು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಹಂತದಲ್ಲಿ ಏನಾದರೂ ಸಂವಿಧಾನಾತ್ಮಕವಾಗಿ ಇರಲಿಲ್ಲ ಅಂತಂದರೆ, ಸೊ ಆ ಸಂದರ್ಭದಲ್ಲಿ ಏನು ಮಾಡುತ್ತೆ, ನಮ್ಮ ಒಂದು ನ್ಯಾಯಾಂಗ ವ್ಯವಸ್ಥೆ ಅಥವಾ ಜುಡಿಷಿಯರಿ ಸಿಸ್ಟಮ್ ಅದು ಕಾನೂನಾತ್ಮಕವಾಗಿ ಅಥವಾ ನಮ್ಮ ಸಂವಿಧಾನದ ಅನುಗುಣವಾಗಿ ಇದೇನೋ ಇಲ್ವೋ ಅನ್ನುವಂತಹ ಚೆಕ್ ಮಾಡುವಂಥ ಕೆಪಾಸಿಟಿನ ಹೊಂದಿರುತ್ತೆ. ಸೊ ಆ ಒಂದು ಪವರನ್ನು ನಾವು ಆರ್ಟಿಕಲ್ 13 ನಡಿನಲ್ಲಿ ಕಾಣ್ತಾ ಇದ್ದೀವಿ. ಸೊ ಈ ಒಂದು ಇಶ್ಯೂನ ನಾವು ಮೊದಲು ನೋಡಿದಾಗ, ಪ್ರೆಸೆಂಟ್ ಕಂಟೆಕ್ಸ್ಟ್ ನಡಿಯಲ್ಲಿ ನಾವು ಪವರ್ಲೆಸ್ ಅನ್ನುವಂಥ ಒಂದು ಕ್ವಶನನ್ನು ಜುಡಿಷಿಯರಿ ಸಿಸ್ಟಮ್ ಮಾಡ್ತಾ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು, ಪರ್ಟಿಕ್ಯುಲರ್ಲಿ ಇವಾಗ ನಾವು ಬಿಲ್ಲನ್ನು ನಾವು ಡಿಲೇ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಿದೆ. ಇಶ್ಯೂ ಏನಿದೆ ಅಂತ ಕಂಪ್ಲೀಟಾಗಿ ಗೊತ್ತಿದೆ, ಯಾಕೆಂದರೆ ನಾವು ತುಂಬ ದಿನದಿಂದ ಈ ಒಂದು ಇಶ್ಯೂನ ಕವರ್ ಮಾಡ್ತಾ ಬರ್ತಾ ಇದ್ದೀವಿ. ಸೊ ಇಲ್ಲಿ ಗವರ್ನರ್ಗೆ ಸಂಬಂಧಪಟ್ಟಂಥ ಒಂದು ಇಶ್ಯೂನ ನೋಡಿದಾಗ ಬಿಲ್ ಮೇಲೆ ಯಾವುದೇ ರೀತಿಯಾಗಿ ಆ್ಯಕ್ಟನ್ನು ಮಾಡ್ತಾ ಇಲ್ಲ. ಸೊ ಅಲ್ಲಿ ಅವರು ಏನು ಹೇಳ್ತಾ ಇದ್ದಾರೆ, ಇವಾಗ ಅವರು ಆ್ಯಕ್ಷನನ್ನು ತೆಗೆದುಕೊಂಡಿಲ್ಲ, ಹಾಗಾಗಿ ನಾವು ಈ ರೀತಿಯಂಥ ಜಡ್ಜ್ಮೆಂಟನ್ನು ಕೊಡ್ತಾ ಇದ್ದೀವಿ, ಒಂದು ಟೈಮ್ ಲಿಮಿಟೇಷನನ್ನು ಕೊಡ್ತಾ ಇದ್ದೀವಿ ಅಂತ. ಆದರೆ ಇವಾಗ ನಮ್ಮ ಒಂದು ಸರ್ಕಾರದ ಆಬ್ಲಿಗೇಷನ್ಸ್ಗಳು ಏನಿದೆ, ಈ ಮೊದಲು ಏನು ಮಾಡ್ತಾ ಇದ್ರು, ಜುಡಿಷಿಯಲ್ ರಿವ್ಯೂ ಅನ್ನೋದು ಏನಿದೆ ಅಲ್ಲ, ಬೇಸಿಕ್ ಸ್ಟ್ರಕ್ಚರ್ ನಡಿನಲ್ಲಿ ಕಂಡು ಬರುತ್ತೆ. ಸೊ ಇವತ್ತು ನಾವು ಕವರ್ ಮಾಡಬೇಕಾಗಿರುವಂಥ ಡಿಫ್ರೆಂಟ್ ಆಸ್ಪೆಕ್ಟ್ ಅಂತಂದರೆ, ಸೊ ಬೇಸಿಕ್ ಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ, ಸೊ ಬೇಸಿಕ್ ಸ್ಟ್ರಕ್ಚರ್ ಅಂತಂದರೆ ನಾವು ಸಂವಿಧಾನದಲ್ಲಿ ತಿದ್ದುಪಡಿ ಮಾಡ್ತಕ್ಕಂಥ ಒಂದು ಕಂಟೆಕ್ಸ್ಟನ್ನು ನೋಡಿದಾಗ ನಮ್ಮ ಒಂದು ಲೆಜಿಸ್ಲೇಚರ್ ಏನು ಮಾಡ್ಬೋದು, ಕಾನೂನುಗಳನ್ನು ಮಾಡ್ಬೋದು. ಇದರಲ್ಲಿ ನಾವು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಗಳನ್ನು ನೋಡ್ತೇವೆ, ಓಕೆ, ಸಂವಿಧಾನಾತ್ಮಕವಾಗಿರುವಂಥ ತಿದ್ದುಪಡಿಗಳನ್ನು ನೋಡ್ತೇವೆ. ಸೊ ತಿದ್ದುಪಡಿಯನ್ನು ಮಾಡಬೇಕು ಅಂತಂದರೆ ಆರ್ಟಿಕಲ್ 368 ನಮಗೆ ತುಂಬ ಹೆಲ್ಪ್ ಆಗುತ್ತೆ ಅಲ್ವಾ. ಸೊ ಈ ಒಂದು ಆರ್ಟಿಕಲ್ ನಡಿನಲ್ಲಿ ತಿದ್ದುಪಡಿ ಆಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಈ ಒಂದು ತಿದ್ದುಪಡಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ನಾವು ಯಾವುದೇ ರೀತಿಯಾಗಿ ಬೇಸಿಕ್ ಸ್ಟ್ರಕ್ಚರ್ ಏನಿರುತ್ತಲ್ಲ ಅದನ್ನು ವಯೋಲೇಷನ್ ಮಾಡುವಂತಿಲ್ಲ. ಸೊ ಈ ಒಂದು ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನನ್ನು ನಾವು ನೋಡಿದಾಗ ಕೇಶವಾನಂದ ಭಾರತಿ ಕೇಸ್ನ ಮುಖಾಂತರ ತೆಗೆದುಕೊಂಡಿರುವಂಥದ್ದು, ಓಕೆ. ಸೊ ಕೇಶವಾನಂದ ಭಾರತಿ ಕೇಸ್ ಬಂದಾದಮೇಲೆ ಬೇಸಿಕ್ ಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂಥ ಒಂದು ಚೇಂಜಸನ್ನು ಕಾಣ್ತಾ ಇದ್ದೀವಿ. ಈ ಮೊದಲು ಆಗಿರುವಂತಹ ಕೆಲವೊಂದಿಷ್ಟು ಜಡ್ಜ್ಮೆಂಟ್ಸ್ಗಳನ್ನು ಹೇಗೆ ನಮ್ಮ ಜುಡಿಷಿಯರಿ ಇಂಟರ್ಫಿಯರ್ ಆಗೋದ್ರ ಮುಖಾಂತರ ನಲ್ ಅಂತ ಡಿಕ್ಲೇರ್ ಮಾಡಿದೆ ಅನ್ನೋದನ್ನು ಸಹ ಆರ್ಟಿಕಲ್ ನಡಿನಲ್ಲಿ ಕೊಡ್ತಾ ಇದ್ದಾರೆ. ಪರ್ಟಿಕ್ಯುಲರ್ಲಿ ಇವಾಗ ಆರ್ಟಿಕಲ್ 368 ನಡಿನಲ್ಲಿ ತಿದ್ದುಪಡಿಯನ್ನು ಮಾಡ್ತಾರೆ. ಕೆಲವೊಂದಿಷ್ಟು ಫೆಡರಲ್ ಸ್ಟ್ರಕ್ಚರ್ ಏನಿರುತ್ತಲ್ಲ, ಅಂದರೆ ಸ್ಟೇಟ್ಗಳ ಇನ್ವಾಲ್ವ್ಮೆಂಟ್ ಇರುವಂತಹ ಒಂದು ಕೆಲವು ಸಬ್ಜೆಕ್ಟ್ಗಳ ಮೇಲೆ ಸ್ಟೇಟ್ಸ್ಗಳ ಒಂದು ಕನ್ಸರ್ನನ್ನು ತೆಗೆದುಕೊಳ್ಬೇಕಾಗುತ್ತೆ, ಅಂದರೆ ಹಾಫ್ ಸ್ಟೇಟ್ಸ್ಗಳ ಒಂದು ಕನ್ಸೆಂಟನ್ನು ಸಹ ತೆಗೆದುಕೊಳ್ಬೇಕಾಗತ್ತೆ ಅಂತ ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಈ ಒಂದು ಆರ್ಟಿಕಲ್ ನಡಿಯಲ್ಲಿ ಪರ್ಟಿಕ್ಯುಲರ್ಲಿ ನಾವು ನೋಡಿದಾಗ ಗವರ್ನರ್ ಅವರ ಒಂದು ಡಿಸ್ಕ್ರಿಷನರಿ ಪವರ್ಗೆ ಸಂಬಂಧಪಟ್ಟಂಥ ಒಂದು ಕ್ವಶನನ್ನು ಕ್ರಿಯೇಟ್ ಮಾಡ್ತಾ ಇದೆ. ನೀವು ಬೇರೆ ಎಕ್ಸಾಂಪಲನ್ನು ಅಥವಾ ಹಿಸ್ಟಾರಿಕಲ್ ಲರ್ನಿಂಗ್ನ ಮೇಲೆ ಕಲ್ತ್ಕೊಂಡಾಗ, ಇವಾಗ ಎಮರ್ಜೆನ್ಸಿ ಸಿಚುವೇಷನನ್ನು ನೋಡಿದಾಗ, ಎಮರ್ಜೆನ್ಸಿ ಬಂದಿರುವಂಥ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು ಏನು ಮಾಡ್ತಾಯಿದ್ರು, 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ನ ಮುಖಾಂತರ ಈ ಒಂದು ಜುಡಿಷಿಯರಿ ಪವರನ್ನು ಲಿಮಿಟ್ ಮಾಡಲಿಕ್ಕೆ ಮುಂದಾಗ್ತಾ ಇರೋದನ್ನು ನಾವು ಗಮನ ಹರಿಸ್ತಾ ಇದ್ವಿ. ಸೊ ಆ ಒಂದು ಸಂದರ್ಭದಲ್ಲಿ ಕೇಶವಾನಂದ ಭಾರತಿ ಕೇಸ್ ಆಗಿರ್ಬೋದು, ಅಗೇನ್
ಪರ್ಟಿಕ್ಯುಲರ್ಲಿ ಮಿನರವಾ ಮಿಲ್ ಕೇಸ್ ಏನಿದೆಯಲ್ಲ, ಸೊ ಈ ಒಂದು ಮಿನರವಾ ಮಿಲ್ ಕೇಸ್ನ ಮುಖಾಂತರ ಬೇಸಿಕ್ ಸ್ಟ್ರಕ್ಚರ್ ಆಗಿರ್ಬೋದು ಅಥವಾ ಜುಡಿಷಿಯಲ್ ರಿವ್ಯೂ ಏನಿದೆಯಲ್ಲ ಅದೇ ಬೇಸಿಕ್ ಸ್ಟ್ರಕ್ಚರ್ ನಡಿನಲ್ಲಿ ಕಂಡು ಬರುತ್ತೆ ಅನ್ನೋದನ್ನು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ನಮ್ಮ ಒಂದು ಲೆಜಿಸ್ಲೇಟಿವ್ ಆಗಿರ್ಬೋದು, ಎಕ್ಸಿಕ್ಯೂಟಿವ್ ಆಗಿರ್ಬೋದು, ಜುಡಿಷಿಯಲ್ ರಿವ್ಯೂ ಅಂತಕ್ಕಂಥ ಒಂದು ಪವರನ್ನು ಲಿಮಿಟ್ ಮಾಡುವಂತಿಲ್ಲ ಅಂತ ನಾವು ಬ್ಯಾಕ್ಗ್ರೌಂಡ್ ನೋಡಿನಲ್ಲಿ ಗಮನ ಹರಿಸ್ಬೋದು. ಇವಾಗ ಪರ್ಟಿಕ್ಯುಲರ್ಲಿ CJI ಅವರು ಹೇಳ್ತಾ ಇರುವಂಥ ಸ್ಟೇಟ್ಮೆಂಟ್ಸ್ಗಳು ನೋಡಿ. ಇಲ್ಲಿ ಸುಪ್ರೀಂ ಕೋರ್ಟನ್ನು ನಾವೇನು ಹೇಳ್ತೀವಿ, ಕಸ್ಟೋಡಿಯನ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಇದು ಪ್ರಿಲಿಮ್ಸ್ಗೆ ಬೇಕಾಗಿರುವಂಥ ಸ್ಟೇಟ್ಮೆಂಟು. ಸೊ ಕಸ್ಟೋಡಿಯನ್ ಆಫ್ ಕಾನ್ಸ್ಟಿಟ್ಯೂಷನ್ ಅನ್ನುವಂಥದ್ದಾಗಿ ಕೇಳ್ತಾ ಇದ್ದೀವಿ. ಸೊ ಇವಾಗ ಪರ್ಟಿಕ್ಯುಲರ್ಲಿ ಏನಂತಂದರೆ, ಈ ಒಂದು ಲೆಜಿಸ್ಲೇಚರ್, ಎಲೆಕ್ಟೆಡ್ ಲೆಜಿಸ್ಲೇಚರ್ ಏನಿದಾರಲ್ಲ, ಸೊ ಇವರು ಡೆಮೊಕ್ರೆಟಿಕಲಿ ಆಯ್ಕೆಗೊಂಡ್ರೂ ಸಹ ಇಲ್ಲಿ ಒಂದು ಕ್ವಶನ್ ಏನಿದೆ ಅಂತಂದರೆ, ಗವರ್ನರ್ ಅವರು ಯಾವುದೇ ರೀತಿಯಾಗಿ ಬಿಲ್ ಮೇಲೆ ಆ್ಯಕ್ಟ್ ಮಾಡದೇ ಇರುವಂಥದ್ದು ಸರಿಯಲ್ಲ ಅಂತ. ಸೊ ಇವಾಗ ಕಸ್ಟೋಡಿಯನ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತಂದಾಗ ಜನರಿಗೆ ಸಂಬಂಧಪಟ್ಟಂಥ ಒಂದು ನ್ಯಾಯವನ್ನು ಒದಗಿಸ್ಲಿಕ್ಕೆ ನಮ್ಮ ಜುಡಿಷಿಯರಿ ಸಿಸ್ಟಮ್ ಮುಂದಾಗ್ತಾ ಇದೆ ಅನ್ನುವಂಥದ್ದನ್ನು ಗಮನ ಹರಿಸ್ತಾ ಇದ್ದೀವಿ. ಸೊ ಇದರ ಒಂದು ಇಂಪಾರ್ಟೆನ್ಸನ್ನು ಹೇಳ್ತಾ ಇದ್ದಾರೆ. ಜುಡಿಷಿಯರಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನ ಹರಿಸ್ತಾ ಇದ್ದೀವಿ. ನೀವು ಇಲ್ಲಿ ಗಮನ ಹರಿಸ್ಬೋದು, ಜುಡಿಷಿಯರಿ ರಿವ್ಯೂಗೆ ಸಂಬಂಧಪಟ್ಟಂತೆ ನೋಡಿದಾಗ ಇದು ಏನು ಮಾಡುತ್ತೆ, ಈ ಒಂದು ಕಂಟೆಕ್ಸ್ಟ್ ನಡಿನಲ್ಲಿ ರಿವ್ಯೂ ಮಾಡುತ್ತೆ, ಸರಿಯಾಗಿ ಇದು ಸಂವಿಧಾನಾತ್ಮಕವಾಗಿ ಕೆಲಸ ಮಾಡ್ತಾ ಇದೆನೋ ಅಥವಾ ಇಲ್ಲ ಅನ್ನುವಂಥದ್ದು. ಅದೇ ನಾವು ಜುಡಿಷಿಯರಿ ಆ್ಯಕ್ಟಿವಿಸಮ್ ಅಂತ ನೋಡಿದಾಗ ಇದು ಏನಾಗುತ್ತೆ ಅಂದರೆ, ಇವಾಗ ಆರ್ಟಿಕಲ್ 142 ಅಂತ ಹೇಳ್ತೀವಲ್ಲ, 142 ನಡಿನಲ್ಲಿ ಕಂಪ್ಲೀಟ್ ಜಸ್ಟಿಸ್ಗೆ ಸಂಬಂಧಪಟ್ಟಂತೆ ನಾವು ಡಿಸ್ಕಸ್ ಮಾಡ್ತಾ ಇರ್ತಿದ್ವಲ್ಲ. ಸೊ ಇಲ್ಲಿ ಜುಡಿಷಿಯರಿ ಏನು ಮಾಡುತ್ತೆ ಅಂದರೆ, ಇವಾಗ ಜುಡಿಷಿಯಲ್ ರಿವ್ಯೂ ಆಗಿರುವಂಥ ಒಂದು ಕಂಟೆಕ್ಸ್ಟ್ ಆದಮೇಲೆ, ಅಂದರೆ ಇದು ಪ್ರಿಲಿಮಿನರಿ ಅಂತ ಹೇಳ್ಬೋದು, ಇದು ಜನರಲ್ಲಾಗಿ ಕಾರ್ಯನಿರ್ವಹಿಸುವಂಥದ್ದು. ಸೊ ಇವಾಗ ಏನು ಮಾಡುತ್ತೆ, ಕೆಲವೊಂದಿಷ್ಟು ಕಾನೂನುಗಳಲ್ಲಿ ಚೇಂಜಸನ್ನು ಮಾಡಿದೆ, ಇದು ತಾನೇ ಎತ್ಕೊಳ್ಳುತ್ತೆ. ಇವಾಗ ಸಿಟಿಜನ್ ಸೆಂಟ್ರಿಕ್ ಇರ್ತಕ್ಕಂಥ ಒಂದು ಕನ್ಸನ್ನು ವ್ಯಕ್ತಪಡಿಸುತ್ತೆ. ಸೊ ಇಶ್ಯೂ ಏನಿದೆ ಅಂತ ಅಡ್ರೆಸ್ ಮಾಡ್ಕೊಳ್ಳೋದ್ರ ಮುಖಾಂತರ ಡೈರೆಕ್ಟಾಗಿ ಇದು ಇಶ್ಯೂನ ಕಂಪ್ಲೀಟ್ ಜಸ್ಟಿಸನ್ನು ಪ್ರೊವೈಡ್ ಮಾಡುವಂತಹ ನಿಟ್ಟಿನಲ್ಲಿ ಜುಡಿಷಿಯಲ್ ಆಕ್ಟಿವಿಸಮ್ ನಡಿನಲ್ಲಿ ಗಮನ ಹರಿಸುವಂಥದ್ದು. ಇದರೊಂದಿಗೆ ಮುಂದೆ ನಾವು ಏನು ಹೇಳ್ತೀವಿ, ಜುಡಿಷಿಯಲ್ ಓವರ್ ರೀಚ್ ಅಂತ ಹೇಳ್ತೀವಿ. ಸೊ ಇದು ಏನಾಗುತ್ತೆ ಅಂದರೆ, ಕೆಲವೊಂದಿಷ್ಟು ಎಕ್ಸಿಕ್ಯೂಟಿವ್ ಪವರನ್ನು ಇಂಟರ್ಫಿಯರ್ ಆಗ್ತಾ ಹೋಗುತ್ತೆ. ಇದು ಜುಡಿಷಿಯಲ್ ಓವರ್ ರೀಚ್ ನಡಿನಲ್ಲಿ ಕಂಡು ಬರುತ್ತೆ. ಸೊ ಜುಡಿಷಿಯಲ್ ಆಕ್ಟಿವಿಸಮ್ ಈಸ್ ಆಲ್ಸೋ ಗುಡ್ ಆ್ಯಂಡ್ ಜುಡಿಷಿಯಲ್ ರಿವ್ಯೂ ಈಸ್ ಆಲ್ಸೋ ಗುಡ್. ಯಾಕಂದರೆ ಜುಡಿಷಿಯಲ್ ಓವರ್ ರೀಚನ್ನು ಒಂದು ಕ್ವಶನ್ ಮಾರ್ಕನ್ನು ಸಹ ಇಲ್ಲಿಡ್ತಾರೆ ಅಂತ ಹೇಳ್ಬೋದು. ಪರ್ಟಿಕ್ಯುಲರ್ಲಿ ನಾವು ಸಪ್ರೇಷನ್ ಆಫ್ ಪವರ್ ಅಂತ ಹೇಳ್ತೀವಿ. ಸೊ ಎಲ್ಲನೂ ಸಹ, ಎಲ್ಲ ಅಂಗಗಳು ಸಹ ಇವತ್ತು ಕೋಆರ್ಡಿನೇಟೆಡ್ ಆಗಿ ವರ್ಕ್ ಮಾಡಿದರೂ ಸಹ ನಮ್ಮ ಒಂದು DPSPನಲ್ಲಿ ಸಪ್ರೇಷನ್ ಆಫ್ ಪವರ್ ಅನ್ನುವಂಥದ್ದಾಗಿ ಹೇಳ್ತೀವಿ. ಓಕೆ, ಜುಡಿಷಿಯಲನ್ನು ಮತ್ತು ಎಕ್ಸಿಕ್ಯೂಟಿವನ್ನು ಸಪ್ರೇಟ್ ಮಾಡ್ತಕ್ಕಂಥ ಒಂದು ಆರ್ಟಿಕಲ್ ಇದೆ. ಆರ್ಟಿಕಲ್ ನಂಬರನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ಸೊ ಇವಾಗ ಪರ್ಟಿಕ್ಯುಲರ್ಲಿ ನಾವು ನೋಡೋದಾದರೆ ಸಪ್ರೇಷನನ್ನು ಗಮನ ಹರಿಸ್ತಾ ಇದ್ದೀವಿ. ಸೊ ಇಲ್ಲಿ ಜುಡಿಷಿಯಲ್ ರಿವ್ಯೂಗೆ ಸಂಬಂಧಪಟ್ಟಂಥ ಒಂದು ಕ್ವಶನನ್ನು ಸಹ ಇದು ಕ್ರಿಯೇಟ್ ಮಾಡ್ತಾ ಇದೆ. ಈ ಮೊದಲು ಬೇಸಿಕಲಿ 99th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟನ್ನು ನೋಡಿದಾಗ 99th, ಓಕೆ, ಸೊ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಅಂತ ಹೇಳ್ಬೋದು, NJAC. ಸೊ ಇಲ್ಲಿ ಏನಾಗ್ತಿತ್ತು ಅಂದರೆ, ನಮ್ಮ ಒಂದು ಜುಡಿಷಿಯರಿ ಇಂಡಿಪೆಂಡೆನ್ಸ್ ಏನಿದೆಯಲ್ಲ, ಸೊ ಅದನ್ನು ನಾವು ಗಮನ ಹರಿಸ್ತಾ, ಜುಡಿಷಿಯಲ್ ಇಂಡಿಪೆಂಡೆನ್ಸ್ ಅನ್ನೋದು ಸಹ ಬೇಸಿಕ್ ಸ್ಟ್ರಕ್ಚರ್ ನಡಿಯಲ್ಲೇ ಕಂಡು ಬರುತ್ತೆ. ಸೊ ಆ ಒಂದು ಜುಡಿಷಿಯರಿ ಇಂಡಿಪೆಂಡೆನ್ಸನ್ನು ವಯೋಲೇಷನ್ ಮಾಡುವಂಥ ಈ ಒಂದು ನ್ಯಾಷನಲ್ ಜುಡಿಷಿಯರಿ ಅಪಾಯಿಂಟ್ಮೆಂಟ್ ಕಮಿಷನ್ ನೋಡಿದಾಗ ಇಲ್ಲಿ ನಮ್ಮ ಒಂದು ಸರ್ಕಾರದ ಪ್ರತಿನಿಧಿಗಳು ಇರುವಂಥದ್ದನ್ನು ನಾವು ನೋಡ್ತಾ ಇದ್ವಿ. ಅಪಾಯಿಂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಒಂದು ಕಮಿಟಿ ಅಥವಾ ಕೊಲಿಜಿಯಂ ಸಿಸ್ಟಮ್ ಅಂತ ನಾವೇನು ಕರಿತೀವಿ, ಈ ಒಂದು ಅಪಾಯಿಂಟ್ಮೆಂಟ್ ರಿಲೇಟೆಡ್ ಇರುವಂಥ ಇಶ್ಯೂನ ಅಡ್ರೆಸ್ ಮಾಡಲಿಕ್ಕೆ ಒಂದು ಕಮಿಟಿಯನ್ನು ರೆಕಮೆಂಡೇಷನ್ ಮಾಡಲಾಗಿರುವಂಥದ್ದು ಅಥವಾ ಕೊಲಿಜಿಯಮನ್ನು ಮಾಡಲಾಗಿರುವಂಥದ್ದು. ಈ ಒಂದು ಕೊಲಿಜಿಯಂ ನಡಿನಲ್ಲಿ ನಮ್ಮ ಒಂದು ಎಕ್ಸಿಕ್ಯೂಟಿವ್ ಮೆಂಬರ್ಸ್ಗಳು ಇರುವಂಥದ್ದಾಗಲಿ ನಾವು ಕಾಣ್ತಾ ಇದ್ವಿ. ಹಾಗಾಗಿ ನಮ್ಮ ಒಂದು ಜುಡಿಷಿಯರಿಗೆ ಸಂಬಂಧಪಟ್ಟಂತೆ ನೋಡಿದ್ರೆ ಇಂಡಿಪೆಂಡೆನ್ಸನ್ನು ನಾವು ತೋರಿಸಬೇಕಾಗತ್ತೆ. ಅದು ಬೇಸಿಕ್ ಸ್ಟ್ರಕ್ಚರ್ ನಡಿನಲ್ಲಿ ಕಂಡು ಬರುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಇದನ್ನು ಆಲ್ರೆಡಿ ನಲ್ ಆ್ಯಂಡ್ ವಾಯ್ಡ್ ಅಂತ ಹೇಳ್ತಾ ಇದ್ದಾರೆ. ಇವಾಗ ನೀವು ನೋಡ್ಬೋದು, ಅಮೆಂಡ್ಮೆಂಟನ್ನು ಕಲಿಯುವಂಥ ಸಂದರ್ಭದಲ್ಲಿ 99th ಅಮೆಂಡ್ಮೆಂಟನ್ನು ನಾವು ತೆಗೆದು ಹಾಕ್ತೀವಿ, ಅದನ್ನು ಕನ್ಸಿಡರ್ ಮಾಡಲ್ಲ. ಸೊ ಇದು 2014 ಇರುವಂಥದ್ದನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಇದನ್ನು ಏನು ಮಾಡಿದ್ದಾರೆ, ಆಲ್ರೆಡಿ ಜುಡಿಷರಿ ಇದನ್ನು ಸ್ಕ್ವಾಶ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಇದು ಏನಿದೆ ಆನ್ ಗೋಯಿಂಗ್ ಇಶ್ಯೂ, ಇದಕ್ಕೆ ಸಂಬಂಧಪಟ್ಟಂತೆ ಎಡಿಷನಲ್ ಇನ್ಫಾರ್ಮೇಷನ್ ಅಂತ ನಾವು ಗಮನ ಹರಿಸ್ಬೋದು. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ನಮ್ಮ ಒಂದು ಗೌರ್ಮೆಂಟು ಸಹ ಆರ್ಗ್ಯುಮೆಂಟೇಷನನ್ನು ಮಾಡೋದ್ರ ಪ್ರಕಾರ ನೋಡಿದಾಗ, ಸೊ ಇಲ್ಲಿ ನಾವು ಡಿಲೇ ಮಾಡ್ತಿರುವಂಥದ್ದು ಏನಿದೆಯಲ್ಲ ಅಥವಾ ಗವರ್ನರ್ ಮಾಡ್ತಾ ಇರುವಂಥ ಒಂದು ಆ್ಯಕ್ಟ್ ಏನಿದೆಯಲ್ಲ, ಅದು ಡಿಸ್ಕ್ರಿಷನರಿ ಪವರ್ ನಡಿಯಲ್ಲಿ ಕಂಡು ಬರುತ್ತೆ. ಸಂವಿಧಾನಾತ್ಮಕವಾಗಿಯೂ ಎಲ್ಲಿ ಮೆನ್ಷನ್ ಮಾಡಿಲ್ಲ. ಆರ್ಟಿಕಲ್ 200 ಆಗಿರ್ಬೋದು ಅಥವಾ 201 ಆಗಿರ್ಬೋದು, 200 ನಡಿನಲ್ಲಿ ಅವ್ರಿಗೇನು ಪ್ರೊವಿಷನ್ಸ್ಗಳಿರುತ್ತೆ, ಬಿಲ್ಲನ್ನು ಅಸೆಂಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಯಾವ ರೀತಿಯಾದಂತಹ ಕನ್ಸಿಡರೇಷನ್ ಇರುತ್ತೆ. ಈವನ್ 201 ನಡಿನಲ್ಲಿ ನಾವು ನೋಡಿದಾಗ ಪ್ರೆಸಿಡೆಂಟ್ ಅವರ ಒಂದು ಕನ್ಸಿಡರೇಷನ್ಗೆ ಬಿಲ್ಲನ್ನು ಇಟ್ಟಿರ್ತಾರೆ ಅಂತ ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಈ ರೀತಿಯಾಗಿ ಅವ್ರಿಗೇನಿದೆ, ಒಂದು ಪರ್ಟಿಕ್ಯುಲರ್ಲಿ ಅವರ ಡೊಮೇನ್ಗೆ ಇಂಟರ್ಫಿಯರ್ ಆಗಬಾರ್ದು, ಈ ಜುಡಿಷರಿ ಇವತ್ತು ಡೊಮೇನ್ಗೆ ಇಂಟರ್ಫಿಯರ್ ಆಗಬಾರ್ದು ಅನ್ನುವಂಥದ್ದನ್ನು ಇಲ್ಲಿ ಗಮನ ಹರಿಸ್ತಾ ಇದ್ದಾರೆ. ಪ್ರೀವಿಯಸ್ಲಿ ಆಗಿರುವಂಥ ಒಂದು ಕಂಟೆಕ್ಸ್ಟನ್ನು ಸಹ ಇಲ್ಲಿ ಎಂಫೋಸಿಸ್ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಏನು ಹೇಳಿದ್ದಾರೆ, 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಗೆ ಸಂಬಂಧಪಟ್ಟಂತೆ ಒಂದು ಎಂಫೋಸಿಸನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಬೇಸಿಕ್ ಸ್ಟ್ರಕ್ಚರನ್ನು ವಯೋಲೇಷನ್ ಮಾಡುವಂಥ ಒಂದು ಕಂಟೆಕ್ಸ್ಟನ್ನು ಸಹ ಇವತ್ತು ನಮ್ಮ ಲೆಜಿಸ್ಲೇಟಿವ್ ಮಾಡ್ತಾ ಇದೆ, ಅಂದರೆ ಅವರ ಒಂದು ಸ್ಟೇಟ್ಮೆಂಟ್ಸನ್ನು ಇಲ್ಲಿ ಹೇಳ್ತಾ ಇದೆ ಅಂತ ಗಮನ ಹರಿಸ್ಬೋದು. ಸೊ ಪ್ರಾಬ್ಲಮ್ ಇದೆ. ಸೊ ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾಗಿ ಸ್ಟೇಟ್ ಇವಾಗ ಅಪ್ರೋಚ್ ಮಾಡಿದೆ, ಡೈರೆಕ್ಟಾಗಿ ತಮಿಳುನಾಡು ಸರ್ಕಾರ ಇವತ್ತು
ಇವತ್ತು ಸುಪ್ರೀಂ ಕೋರ್ಟ್ಗೆ ಅಪ್ರೋಚ್ ಮಾಡಿರೋದ್ರಿಂದ ಸುಪ್ರೀಂ ಕೋರ್ಟ್ ಈ ರೀತಿಯಾದಂಥ ಜಜ್ಮೆಂಟನ್ನು ಕೊಟ್ಟಿದೆ. ಬಿಲ್ಲನ್ನು ಪಾಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ 3 ಮಂತ್ಸನ್ನು ಒಂದು ಲಿಮಿಟೇಷನ್ ಮಾಡಿದ್ದಾರೆ. ಓಕೆ, 3 ಮಂತ್ಸ್ ಲಿಮಿಟೇಷನ್, ಟೈಮ್ ಲಿಮಿಟೇಷನ್ ಅಂತ ಹೇಳ್ಬೋದು. ಓಕೆ, ಈ ಒಂದು ಟೈಮ್ ರಿಲೇಟೆಡ್ ಇರುವಂಥ ಲಿಮಿಟೇಷನನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಇದರ ಆಧಾರದ ಮೇಲೆ ಆನ್ ಗೋಯಿಂಗ್ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು. ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ಸ್ ಏನಿದೆ, ಯಾವ್ಯಾವ ಕೇಸ್ಗಳು ಇನ್ವಾಲ್ವ್ ಆಗಿದೆ ಅಂತ ನಾವಿಲ್ಲಿ ಗಮನ ಹರಿಸುವಂಥದ್ದು. ಸೊ ಮುಂದಿನ ಆರ್ಟಿಕಲನ್ನು ಗಮನ ಹರಿಸೋದಾದರೆ ಈ ಆರ್ಟಿಕಲ್ ನಡಿಯಲ್ಲಿ GSTಗೆ ಸಂಬಂಧಪಟ್ಟಂತೆ ಒಂದು ಸಿಂಪ್ಲಿಫಿಕೇಷನನ್ನು ಮಾಡಿದ್ದಾರೆ. ಓಕೆ, ಗ್ರೂಪ್ ಆಫ್ ಮಿನಿಸ್ಟರ್ಸ್ಗಳು ಹೇಳಿರುವಂಥ ಒಂದು ಕನ್ಸರ್ನ್. ರೀಸೆಂಟಾಗಿ ನಾವು ಈ ಒಂದು ಆರ್ಟಿಕಲನ್ನು ಕನೆಕ್ಟ್ ಮಾಡಿದ್ವಿ. ಸಾಟರ್ಡೇನೋ ಈ ಒಂದು ಡಿಸ್ಕಷನನ್ನು ಮಾಡಿರುವಂಥದ್ದು ಯಾವ ರೀತಿಯಾಗಿ ಟ್ಯಾಕ್ಸ್ಗೆ ಸಂಬಂಧಪಟ್ಟಂಥ ಸ್ಲ್ಯಾಬನ್ನು ಬದಲಾವಣೆ ಮಾಡಿದ್ದಾರೆ ಅಂತ. ಸೊ ಇಲ್ಲಿ ಯಾವ ರೀತಿಯಾಗಿ ಚೇಂಜ್ ಮಾಡಿದ್ದಾರೆ ಅಂತ ಮತ್ತೊಮ್ಮೆ ನಾವು ಗಮನ ಹರಿಸೋದಾದರೆ, ಪರ್ಟಿಕ್ಯುಲರ್ಲಿ ಈ ಒಂದು GSTಗೆ ಸಂಬಂಧಪಟ್ಟಂತೆ ಓಕೆ GST ರಿಲೇಟೆಡ್ ಇರುವಂಥ ಒಂದು ಕಂಟೆಕ್ಸ್ಟನ್ನು ನೋಡೋದಾದರೆ ಓಕೆ GSTಯನ್ನು ಇಂಟ್ರೊಡ್ಯೂಸ್ ಮಾಡಿರುವಂತಹ ಸಂದರ್ಭದಲ್ಲಿ 2017 ಇಂಟ್ರೊಡ್ಯೂಸ್ ಮಾಡಿದಾರಲ್ಲ. ಸೊ ಒಟ್ಟಾರೆಯಾಗಿ ನಾವು 4 ರೀತಿಯಾದಂತಹ ಟ್ಯಾಕ್ಸ್ ಸ್ಲ್ಯಾಬನ್ನು ನೋಡ್ತಾ ಇದ್ವಿ. ಓಕೆ, 5% ಸ್ಲ್ಯಾಬ್ ಇದೆ. 5% ಆದಮೇಲೆ ನಾವು ನೋಡ್ಬೋದು 12% ಇರುವಂಥದ್ದನ್ನು, 18% ಇದೆ, ಹಾಗೂ 28% ಈ ರೀತಿಯಾದಂಥ 4 ಟ್ಯಾಕ್ಸ್ ಸ್ಲ್ಯಾಬ್ ಇರೋದನ್ನು ಗಮನ ಹರಿಸ್ತಾ ಇದ್ದೀವಿ. ಈ ಒಂದು ಹಂತದಲ್ಲಿ ಇವಾಗ ಏನು ಚೇಂಜಸ್ ಮಾಡ್ತಾ ಇದ್ದಾರೆ ಅಂತಂದರೆ, ಇವಾಗ ಮಾಡ್ತಾ ಇರುವಂತಹ ಚೇಂಜಸ್ ನಡಿನಲ್ಲಿ 2 ಟ್ಯಾಕ್ಸ್ ಸ್ಲ್ಯಾಬನ್ನು ತೆಗೆದು ಹಾಕ್ತಾ ಇದ್ದಾರೆ. ಸೊ 2 ಟ್ಯಾಕ್ಸ್ ಸ್ಲ್ಯಾಬ್ ಅಂತಂದರೆ 12% ಏನಿದೆಯಲ್ಲ, 12% ಹಾಗೂ 28% ಇವನ್ನ ಎರಡನ್ನೂ ತೆಗೆದು ಹಾಕ್ತಾ ಇದ್ದಾರೆ. ಓಕೆ, ಸೊ ಇವಾಗ ಉಳಿದಿರೋದು ಏನಂತಂದರೆ 5% ಹಾಗೂ 18% ಇವು ಎರಡನ್ನು ಉಳಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ 12% ಇರ್ತಕ್ಕಂಥ ಗೂಡ್ಸ್ಗಳನ್ನು ಅಥವಾ ಐಟಮ್ಸ್ಗಳನ್ನು 5%ಗೆ ಶಿಫ್ಟ್ ಮಾಡೋದನ್ನು ಗಮನ ಹರಿಸ್ತಾ ಇದ್ದೀವಿ. 28% ಇರೋದನ್ನು 18%ಗೆ ಶಿಫ್ಟ್ ಮಾಡೋದನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಈ ರೀತಿಯಾಗಿ ಒಂದು ಸಿಂಪ್ಲಿಫಿಕೇಷನ್ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ. ಸೊ ಪ್ರಸ್ತುತವಾಗಿ ಒಂದು ರೆಕಮೆಂಡೇಷನ್ಸ್ ಏನಿದೆ ಅಂತಂದರೆ, ನಮಗೆ ಫೈನಲ್ ಆಗಿ 5% ಆಗಿರ್ಬೋದು ಹಾಗೂ 18% ಇವೆರಡು ಉಳಿದುಕೊಳ್ಳುತ್ತೆ ಅಂತ ಹೇಳ್ಬೋದು. ಇದರೊಂದಿಗೆ 40% ಲಕ್ಸುರಿ ಗೂಡ್ಸ್ನ ಮೇಲೆ ಟ್ಯಾಕ್ಸನ್ನು ಹಾಕಬೇಕು ಅಂತ ಹೇಳಿದ್ದಾರೆ. ಯಾವ್ಯಾವ ಐಟಮ್ ಅನ್ನೋದನ್ನು ಕಂಪ್ಲೀಟಾಗಿನ ಹೇಳಿಲ್ಲ, ಅಪ್ಡೇಷನ್ಸ್ ಆಗ್ಬೋದು. ಈವನ್ ಕೆಲವೊಂದಿಷ್ಟು ಐಟಮ್ ಮೇಲೆ ಲೆಸ್ ದೆನ್ 1% ಹಾಕಬೇಕು ಅನ್ನುವಂಥದ್ದು ಸಹ ಈ ಪ್ರಸ್ತುತವಾಗಿರುವಂಥ ಒಂದು ರೆಕಮೆಂಡೇಷನ್ ಆಗಿದೆ ಅಂತ ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಇಲ್ಲಿ ಒಂದು ಫೆಡರಲಿಸಮ್ ಇಶ್ಯೂನ ಇದು ಕ್ರಿಯೇಟ್ ಮಾಡ್ತಾ ಇದೆ. ಯಾಕೆಂದರೆ ಇವಾಗ ನಾವು ನೋಡ್ಬೋದು GST ಇಂಪ್ಲಿಮೆಂಟ್ ಮಾಡಿರುವಂಥ ಒಂದು ಸಂದರ್ಭದಲ್ಲಿ GST ಕಂಪೆನ್ಸೇಷನ್ಗೆ ಸಂಬಂಧಪಟ್ಟಂತೆ ಇಶ್ಯೂ ನೋಡ್ಬೋದು. ಓಕೆ, ನಾವು ಸ್ವಲ್ಪ ವರ್ಷ ಏನು ಮಾಡ್ತಾ ಇದ್ದೀವಿ, ಕಂಪೆನ್ಸೇಷನನ್ನು ಕೊಡ್ತೀವಿ ಅಂತ ಸೆಂಟ್ರಲ್ ಗೌರ್ಮೆಂಟ್ ಹೇಳಿರೋದಾಗಿ ಸ್ಟೇಟ್ಸು ಕಂಪ್ಲೀಟಾಗಿ GSTಯಿಂದ ಬೆನಿಫಿಟ್ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಹೊಸದಾಗಿ ನಾವು ಈ ಒಂದು ಎಲ್ಲ ಇಂಡೈರೆಕ್ಟ್ ಟ್ಯಾಕ್ಸಸನ್ನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಲ್ಲ, ಹಾಗಾಗಿ ಸರ್ಕಾರಕ್ಕೆ ಬರ್ತಾ ಇರುವಂಥ ಅಥವಾ ರಾಜ್ಯ ಸರ್ಕಾರಕ್ಕೆ ಬರ್ತಾ ಇರುವಂಥ ಆದಾಯದಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ ಇಮಿಡಿಯೇಟಾಗಿ. ಸೊ ಆವಾಗ ಕಂಪೆನ್ಸೇಷನ್ ಕೊಡ್ತೀವಿ ಅಂತ ಏನು ಹೇಳಿದ್ರಲ್ಲ, ಇಲ್ಲಿನೂ ಸಹ ಸ್ವಲ್ಪ ಕಂಪೆನ್ಸೇಷನ್ ಕೊಡಬೇಕು ಅಂತ ಕೆಲವೊಂದಿಷ್ಟು ಸ್ಟೇಟ್ಸ್ಗಳ ಕನ್ಸರ್ನನ್ನು ಸಹ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಫೆಡರಲಿಸಮ್ ಇಶ್ಯೂನ ಇದು ಕ್ರಿಯೇಟ್ ಮಾಡ್ತಾ ಇದೆ. ಸೊ ನೀವು ಇಲ್ಲಿ ಕಾಣ್ಬೋದು, ಇದು ಯಾಕೆ ನ್ಯೂಸಲ್ಲಿದೆ ಅಂತಂದರೆ, ಇವಾಗ ಗ್ರೂಪ್ ಆಫ್ ಮಿನಿಸ್ಟರ್ಸ್ಗಳು ಈ ರೀತಿಯಾದಂಥ ಒಂದು ರೇಟನ್ನು ಹೇಳ್ತಾ ಇದ್ದಾರೆ. ರೇಟಲ್ಲಿ ಬದಲಾವಣೆ ಆಗ್ತಾ ಇದ್ದಾವೆ, 2 ರೇಟ್ GST ಸ್ಟ್ರಕ್ಚರ್ನ ತರಬೇಕು ಅನ್ನೋಂಥದ್ದಾಗಿ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಯಾರು ಇದನ್ನು ಫೈನಲೈಸ್ ಮಾಡ್ತಾರೆ ಅಂತಂದರೆ GST ಕೌನ್ಸಿಲ್ ಏನು ಮಾಡುತ್ತೆ, ಇಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅನ್ನೋದನ್ನು ಚೇಂಜ್ ಮಾಡ್ತಾರೆ. ಸೊ ಇಲ್ಲಿ ನಾ ಹೇಳಿರೋ ಪ್ರಕಾರ ಕರೆಂಟ್ ಏನೇನು GST ಸ್ಟ್ರಕ್ಚರ್ ಇದೆ ಅನ್ನೋದಾಗಲಿ, ಸೊ ಇಲ್ಲಿ ಬದಲಾವಣೆ ಮಾಡ್ತಾ ಇದ್ದರೆ ಒಟ್ಟಾರೆಯಾಗಿ ನಮಗೆ ಎಂಡಲ್ಲಿ ಉಳಿಯೋದು 12% ಸ್ಲ್ಯಾಬ್ ಹಾಗೂ 28% ಸ್ಲ್ಯಾಬ್ ಅನ್ನೋದನ್ನು ನಾವು ಗಮನ ಹರಿಸ್ಬೋದು. ಓಕೆ, ಸೊ ಐ ಕನ್ಸಿಡರ್ ಎಸ್, ಸ್ವಲ್ಪ ಇಲ್ಲಿ ಮಿಸ್ಟೇಕ್ ಆಗಿದೆ. ಆ್ಯಕ್ಚುಲಿ ಉಳಿಯೋದು 5% ಮತ್ತು 18% ಸ್ಲ್ಯಾಬನ್ನು ಇಲ್ಲಿ ಉಳಿಸ್ತಾ ಇದ್ದಾರೆ. ಇದು ರಾಂಗ್ ಇದೆ, ಇದು 28% ಅಲ್ಲ, ನೀವು ಕನ್ಸಿಡರ್ ಮಾಡ್ಬೋದು. 18% ಸ್ಲ್ಯಾಬ್ ಉಳಿಯೋದನ್ನು ನಾವಿಲ್ಲಿ ಗಮನ ಅಂದರೆ ರಿಮೂವ್ ಮಾಡ್ತಾ ಇರೋದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. 1 ಸೆಕೆಂಡ್. ಎಸ್, ಇಲ್ಲಿ ಉಳಿಯೋದು ಯಾವುದಂತಂದರೆ 5 ಮತ್ತು 18 ಉಳಿಯುತ್ತೆ. ಓಕೆ, 12 ಹಾಗೂ 28% ರಿಮೂವ್ ಮಾಡುವಂಥ ಒಂದು ಪ್ರಪೋಸಲನ್ನು ಕಾಣ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಇವಾಗ ಮೇಜರ್ ಕನ್ಸರ್ನ್ ಏನಂತಂದರೆ ಸ್ಟೇಟ್ ಗೌರ್ಮೆಂಟ್ ಅಂದರೆ ಕೇರಳ ಫೈನಾನ್ಸ್ ಮಿನಿಸ್ಟರ್ಸ್ ಏನಿದೆಯಲ್ಲ, ಇವರು ಸಹ ಒಂದು ಸ್ಟೇಟ್ಗೆ ಸಂಬಂಧಪಟ್ಟಂತೆ ಲಾಸ್ ಆಗುತ್ತೆ, ರೆವಿನ್ಯೂ ಲಾಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದರೊಂದಿಗೂ ಸಹ ಕಂಪೆನ್ಸೇಷನ್ ಮೆಕ್ಯಾನಿಸಮನ್ನು ನಾವು ಕಾಣ್ತೀವಿ. GSTಗೆ ಸಂಬಂಧಪಟ್ಟಂಥ ಒಂದು ಕನ್ಸರ್ನನ್ನು ಗಮನ ಹರಿಸೋದು ಅಂದರೆ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ ಅಥವಾ ಪ್ರಿಲಿಮ್ಸ್ಗೆ ಬೇಕಾಗಿರುವಂಥ ಪಾಯಿಂಟ್ಸ್ ಏನಂತಂದರೆ, GST ಕೌನ್ಸಿಲ್ ಆಗಿರುವಂಥ ಸಂದರ್ಭದಲ್ಲಿ ಇನ್ನು ಸಂವಿಧಾನಾತ್ಮಕವಾಗಿ ಆರ್ಟಿಕಲ್ 279 ಇದಕ್ಕೆ ಸಪೋರ್ಟ್ ಮಾಡುತ್ತೆ ಅನ್ನೋದನ್ನು ನಾವು ಗಮನ ಹರಿಸ್ಬೋದು. ಇದು ಇಂಪಾರ್ಟೆಂಟ್ಲಿ ಬೇಕಾಗಿರುವಂಥ ಆರ್ಟಿಕಲ್. ಪ್ರಿಲಿಮ್ಸಲ್ಲಿ ಇದ್ರ ಮೇಲೆ ಆಲ್ರೆಡಿ ಕ್ವಶನನ್ನು
ಫ್ರೇಮ್ ಮಾಡಿದ್ದಾರೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಸೆಂಟ್ರಲ್ ಹಾಗೂ ಸ್ಟೇಟ್ ಮಧ್ಯೆ ಇರುವಂಥ ಒಂದು ಟ್ಯಾಕ್ಸ್ ಸಂಬಂಧಪಟ್ಟಂತೆ ಎಫೆಕ್ಟನ್ನು ಮಾಡಲಿಕ್ಕೆ ಈ ಒಂದು ಕೌನ್ಸಿಲ್ ಯಾವಾಗಲೂ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಇಲ್ಲಿ ಸೆಂಟ್ರಲ್ ಗೌರ್ಮೆಂಟಿಂದ ಇರುವಂಥ ರಿಪ್ರೆಸೆಂಟೇಟಿವ್ಸ್ಗಳು ಇರ್ತಾರೆ ಹಾಗೂ ಸ್ಟೇಟ್ ಗೌರ್ಮೆಂಟಿಂದನೂ ಸಹ ಇರ್ತಕ್ಕಂಥ ರಿಪ್ರೆಸೆಂಟೇಟಿವ್ಸ್ಗಳು ಇರ್ತಾರೆ. ಇಲ್ಲಿ ವೋಟಿಂಗ್ನ ಆಧಾರದ ಮೇಲೆ ಏನಾಗುತ್ತೆ ಫೈನಲ್ ಡಿಸಿಷನ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಸೆಂಟರ್ನ ಮುಖಾಂತರ ನೋಡಿದಾಗ ಸರಿಸುಮಾರು 1/3 ವೋಟಿಂಗ್ ಇರುತ್ತೆ. ಸ್ಟೇಟಿಂದ ಬಂದಾಗ ಇಲ್ಲಿ ನೋಡೋದಾದರೆ 2/3 ವೋಟಿಂಗ್ ಇರುತ್ತೆ. ಸೊ ಇದರ ಆಧಾರದ ಮೇಲೆ ಫೈನಲ್ ಡಿಸಿಷನ್ ನಾವು ತೆಗೆದುಕೊಳ್ತಾ ಇದ್ದೀವಿ ಅಂತ ಗಮನ ಹರಿಸ್ಬೋದು. ಸೊ ಈವನ್ ಇಲ್ಲಿ ಯಾರ್ಯಾರು ಇರ್ತಾರೆ ಮೆಂಬರ್ಸ್ಗಳು ಅಂತಂದರೆ ಯೂನಿಯನ್ನಿಂದ ಮಿನಿಸ್ಟರ್ ಆಫ್ ಸ್ಟೇಟ್ ಫೈನಾನ್ಸ್ಗೆ ಸಂಬಂಧಪಟ್ಟಂತೆ ಸ್ಟೇಟ್ ಫೈನಾನ್ಸ್ ಮಿನಿಸ್ಟರ್ಸು ಸಹ ಇಲ್ಲಿರ್ತಾರೆ, ಸ್ಟೇಟಿಂದ ಆಗಿರುವಂಥ ಒಂದು ರಿಪ್ರೆಸೆಂಟೇಟಿವ್ಸ್ ಅಂತ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಂಥ ಆರ್ಟಿಕಲ್ 279A. ಸೊ ಇದು ತೆಗೆದುಕೊಂಡಾದ ಮೇಲೆ ಫೈನಲೈಸ್ ಆಗಿರುವಂಥ ಒಂದು ಸೊಲ್ಯೂಷನನ್ನು ಕಾಣ್ತಾ ಇದ್ದೀವಿ. ಹೇಗೆ ಟ್ಯಾಕ್ಸಲ್ಲಿ ಆಗ್ತಾ ಇರುವಂಥ ಒಂದು ಬದಲಾವಣೆಯನ್ನು ನೋಡ್ತಾ ಇದ್ದೀವಿ ಅಂತ ಗಮನ ಹರಿಸುವಂಥದ್ದು. ಸೊ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ GST ಕೌನ್ಸಿಲ್ ನಮಗೆ ತುಂಬ ಇಂಪಾರ್ಟೆಂಟ್ಲಿ ಬೇಕಾಗಿರುವಂಥದ್ದು. ಇನ್ನು ಮುಂದಿನ ಆರ್ಟಿಕಲನ್ನು ಗಮನ ಹರಿಸೋದಾದರೆ ಕಸ್ಟೋಡಿಯಲ್ ಡೆತ್ಗೆ ಸಂಬಂಧಪಟ್ಟಂಥ ಒಂದು ಇಶ್ಯೂ ಇದೆ. ಸೊ ಇವಾಗ ಹೇಗಂತಂದರೆ ಪರ್ಟಿಕ್ಯುಲರ್ಲಿ ಇವಾಗ ಜೈಲಲ್ಲಿ ಸಾಕಷ್ಟು ಟಾರ್ಚರ್ನ ಮುಖಾಂತರ ಆಗಿರ್ಬೋದು ಅಥವಾ ನಮ್ಮ ಒಂದು ಪೊಲೀಸ್ ಸಿಸ್ಟಮ್ ಯಾವ ರೀತಿಯಾಗಿ ಆ್ಯಕ್ಟ್ ಆಗ್ತಾ ಇದೆ, ಕಸ್ಟೋಡಿಯಲ್ ಲೆವೆಲಲ್ಲಿ ಡೆತ್ಗಳು ಆಗ್ತಾ ಇರೋದನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಈ ಒಂದು ಕಂಟೆಕ್ಸ್ನ ತೆಗೆದುಕೊಂಡಾಗ ರೀಸೆಂಟಲ್ಲಿ ಆಗಿರುವಂಥ ಒಂದು ಎಕ್ಸಾಂಪಲನ್ನು ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಛತ್ತೀಸ್ಗಢದಲ್ಲಿ ಆಗಿರುವಂಥ ಒಂದು ಇಶ್ಯೂನ ತೆಗೆದುಕೊಂಡಾಗ ನೀವು ಇಲ್ಲಿ ಗಮನ ಹರಿಸ್ಬೋದು. ಛತ್ತೀಸ್ಗಢದಲ್ಲಿ ಆಗಿರುವಂಥ ಒಂದು ಕಸ್ಟೋಡಿಯಲ್ ಡೆತ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಒಬ್ಬ ವ್ಯಕ್ತಿಯನ್ನು ನಾವು ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿದಾಗ 2 hours ಬಿಫೋರ್ ಅಂದರೆ ಅವರ ಡೆತ್ ಆಗೋಕ್ಕಿಂತ ಮುಂಚೆ ಎಕ್ಸಾಮಿನೇಷನ್ ಮಾಡಿದಾಗ ಯಾವುದೇ ರೀತಿಯಾದಂಥ ಇಂಜುರಿ ಇರಲಿಲ್ಲ ಅವ್ರ ಬಾಡಿನಲ್ಲಿ. ಬಟ್ ಆಫ್ಟರ್ ಡೆತ್ ಆದಮೇಲೆ ನಾವು ಗಮನ ಹರಿಸಿರುವಂಥ ಸಂದರ್ಭದಲ್ಲಿ ಮಿನಿಮಮ್ 26 ತನೂ ಸಹ ಇಂಜುರಿ ಇರುವಂಥದ್ದನ್ನು ಕಾಣ್ತಾ ಇದ್ದೀವಿ. ನೀವು ಇಲ್ಲಿ ಕಾಣ್ಬೋದು ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಕೋರ್ಟು ಸಹ ಒಂದು ಕನ್ಸಿಡ್ರೇಷನನ್ನು ಏನು ಮಾಡ್ತಾ ಇದ್ದಾರೆ, ಕೋರ್ಟ್ ಯಾವ ರೀತಿಯಾಗಿ ಎಂಫಸಿಸ್ ಮಾಡ್ತಾ ಇದೆ ಅಂದರೆ ಕೋರ್ಟ್ ಒಂದು ಜಡ್ಜ್ಮೆಂಟನ್ನು ಕೊಟ್ಟಿದೆ ಅಂತ ನಾವು ಗಮನ ಹರಿಸ್ಬೋದು. ಸೊ ಅವ್ರು ಜಸ್ಟ್ ಏನು ಬಿಲೀವ್ ಮಾಡ್ತಾ ಇದ್ದಾರೆ ಕೋರ್ಟ್ನ ಒಂದು ಕನ್ಸಿಡ್ರೇಷನ್ ಅಂತಂದರೆ ಜಸ್ಟ್ ಅವ್ನಿಗೆ ಒಂದು ಮಿಸ್ಬಿಹೇವಿಯರ್ ಮಾಡುವಂಥ ಒಂದು ಕಂಟೆಕ್ಸ್ಟ್ ನಡಿನಲ್ಲಿ ಒಂದು ಲೆಸನ್ನ ಮಾಡಬೇಕು ಅನ್ನೋಂಥ ಕಂಟೆಕ್ಸ್ಟ್ ನಡಿನಲ್ಲಿ ನಮ್ಮ ಒಂದು ಜೈಲರ್ ಆಗಿರ್ಬೋದು ಅಥವಾ ನಮ್ಮ ಒಂದು ಪೊಲೀಸ್ ಸಿಸ್ಟಮ್ ಆ್ಯಕ್ಟ್ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ, ಅಂದರೆ ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಗಮನ ಹರಿಸ್ಬೋದು. ಬಟ್ ನಾವು ಪ್ರೀವಿಯಸ್ಲಿ ನೋಡಿದಾಗ ಸಾಕಷ್ಟು ಕೇಸಸ್ಗಳು ಕಸ್ಟೋಡಿಯಲ್ ಲೆವೆಲಲ್ಲಿ ಆಗ್ತಾ ಇರುವಂಥ ಒಂದು ಡೆತ್ತನ್ನು ಕಾಣ್ತಾ ಇದ್ದೀವಿ. ಇದು ಏನು ಕ್ವಶನನ್ನು ಕ್ರಿಯೇಟ್ ಮಾಡ್ತಾ ಇದೆ. ಸೊ ಆ ಥರ ಅವ್ರು ಯಾವ ರೀತಿಯಾಗಿ ಹೇಳ್ತಾ ಇದ್ದಾರೆ ನೀವು ಇಲ್ಲಿ ಗಮನ ಹರಿಸ್ಬೋದು. ಸೊ ಇಲ್ಲಿ ಯಾವ ರೀತಿ ಅಂತ ಒಂದು ಇನ್ಸಿಡೆಂಟ್ ಆಗಿದೆ ಅಂತ ಫಸ್ಟ್ ಕಂಟೆಕ್ಸ್ಟ್ ನಡೆಯುವಾಗ ಕೇಸ್ಗೆ ಬ್ಯಾಕ್ಗ್ರೌಂಡ್ಗೆ ಸಂಬಂಧಪಟ್ಟಂತೆ ನಾವು ಕಾಣ್ಬೋದು. ಇವಾಗ ಡೆತ್ ಏನಾಗಿದೆಯಲ್ಲ ಸೊ ಅವರು ದಲಿತ ಇರೋದ್ರಿಂದ ಸೊ ಇಲ್ಲಿ ಯಾವ ರೀತಿಯಂಥ ಕೇಸ್ಗಳು ರೈಸ್ ಆಗುತ್ತೆ. ಓಕೆ, SC/STಗೆ ಸಂಬಂಧಪಟ್ಟಂತೆ ಅಟ್ರಾಸಿಟಿ ಆ್ಯಕ್ಟ್ಸ್ಗಳೇನಿರುತ್ತಲ್ಲ 1989 ಆ ಒಂದು ಆ್ಯಕ್ಟ್ ನಡೀಲಿ ಆಗ್ತಾ ಇರೋದನ್ನು ಅದರ ಕೇಸನ್ನು ಫೈಲ್ ಮಾಡುವಂಥ ಒಂದು ಕಂಟೆಕ್ಸ್ಟನ್ನು ಕಾಣ್ತಾ ಇದ್ದೀವಿ. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ನಾವು ಜುಡಿಷಿಯಲ್ ಲ್ಯಾಂಗ್ವೇಜ್ ಯಾವ ರೀತಿಯಾಗಿದೆ. ಸೊ ಜುಡಿಷಿಯಲಿ ಲ್ಯಾಂಗ್ವೇಜನ್ನು ಒಂದು ಕ್ವಶನ್ ಕ್ರಿಯೇಟ್ ಮಾಡಿದೆ. ಸೊ ಇದು ಜಸ್ಟ್ ಫಾರ್ ಲರ್ನಿಂಗ್ ಅಂತ ಅಂದ್ಕೊಳ್ಳಿ ಅಥವಾ ಟೀಚಿಂಗ್ ದ ಲೆಸನ್ ಅಂತ ಒಂದು ಸ್ಟೇಟ್ಮೆಂಟನ್ನು ಜುಡಿಷಿಯರಿ ಸಿಸ್ಟಮ್ ಕೊಟ್ಟಿದೆ. ಸೊ ಅದು ಒಂದು ಪ್ರಾಬ್ಲಮನ್ನು ಇಲ್ಲಿ ಕ್ರಿಯೇಟ್ ಮಾಡಿದೆ ಅಂತ ಆರ್ಟಿಕಲ್ ನಡಿಯಲ್ಲಿ ಗಮನ ಹರಿಸ್ಬೋದು. ಈ ಒಂದು ಲ್ಯಾಂಗ್ವೇಜ್ನ ಮುಖಾಂತರ ಏನಾಗುತ್ತೆ ಅಂದರೆ ನಮ್ಮ ಒಂದು ಪಾಲಿಸಿಯನ್ನು ಶೇಪ್ ಮಾಡುವಂಥ ಕೆಪಾಸಿಟಿ ಇರುತ್ತೆ. ಈಗ ನೋಡಿ ಜುಡಿಷಿಯರಿ ಯಾವುದೇ ರೀತಿಯಂಥ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ ಅಂತಂದರೆ ಪಾಲಿಸಿ ಮಾಡುವಂಥ ಸಂದರ್ಭದಲ್ಲಿ ಸರ್ಕಾರ ಅದನ್ನು ಫೋಕಸ್ ಮಾಡಲೇಬೇಕಾಗುತ್ತೆ. ಸೊ ಆ ಒಂದು ಕನ್ಸಿಡರೇಷನ್ ತೆಗೆದುಕೊಂಡಾಗ ಇಲ್ಲಿ ಒಂದು ಟೀಚ್ ಅ ಲೆಸನ್ ಅನ್ನುವಂಥ ಒಂದು ವರ್ಡನ್ನು ಏನು ಕೊಡ್ತಾರೆ ಇದು ಒಂದು ಕಂಟೆಕ್ಸ್ಟನ್ನು ಕ್ರಿಯೇಟ್ ಮಾಡಿದೆ ಅಂತ ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಕಸ್ಟೋಡಿಯಲ್ ಟಾರ್ಚರ್ಗೆ ಸಂಬಂಧಪಟ್ಟಂತೆ ನಾವು ಗಮನ ಹರಿಸುವಂಥದ್ದೇ ಆದರೆ ಯಾವ ರೀತಿಯಾಗಿ ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದಂತಹ ರೈಟ್ಸನ್ನು ಇದು ವೈಲೇಷನ್ ಮಾಡ್ತದೆ. ಆರ್ಟಿಕಲ್ 21 ನಾವು ತೆಗೆದುಕೊಳ್ಳೋದಾದರೆ ಮೂಲಭೂತ ಹಕ್ಕಿಗೆ ಸಂಬಂಧಪಟ್ಟಂಥ ಒಂದು ಕ್ವಶನನ್ನು ಇದು ಕ್ರಿಯೇಟ್ ಮಾಡ್ತಾ ಇದೆ. ಸೊ ಆ ವ್ಯಕ್ತಿಗೆ ಇರುವಂಥ ಒಂದು ಡಿಗ್ನಿಟಿಯನ್ನು ಇದು ಕ್ರಿಯೇಟ್ ಮಾಡ್ತಾ ಇದೆ. ಈವನ್ ಪ್ರೀವಿಯಸ್ಲಿ ಇರುವಂಥ 2 ಇಂಪಾರ್ಟೆಂಟ್ ಕೇಸಸ್ಗಳಂತಂದರೆ ಇಲ್ಲಿ ನೀವು ಗಮನ ಹರಿಸ್ಬೋದು. DK ಬಾಸುಗೆ ಸಂಬಂಧಪಟ್ಟಂಥ ಒಂದು ಕೇಸ್ ಇದೆ. DK ಬಾಸು ವರ್ಸಸ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ 1997 ಆಗಿರ್ಬೋದು. ಇದು ಒಂದು ಪ್ರೊಸೀಜರ್ ಸೇಫ್ ಗಾರ್ಡನ್ನು ಪ್ರೊವೈಡ್ ಮಾಡೋದರಲ್ಲಿ ಮುಂದಾಗಿರುವಂಥ ಒಂದು ಜಡ್ಜ್ಮೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇದರೊಂದಿಗೆ ಮುನ್ಷಿ ಸಿಂಗ್ ಗೌತಮ್ ಅಂತಕ್ಕಂಥ ಒಂದು ಕೇಸ್ ಇದೆ. ಸೊ ಇದು ಸ್ಟೇಟ್ ಆಫ್ MP ಗೆ ಸಂಬಂಧಿಸಿದಂತೆ ಇದನ್ನು ಸಹ ಒಂದು ಟಾರ್ಚರನ್ನು ತಡಿಲಿಕ್ಕೆ ಮುಂದಾಗಿರುವಂಥದ್ದು, ಕಸ್ಟಡಿಯಲ್ಲಿ ಆಗ್ತಕ್ಕಂಥ ಒಂದು ಟಾರ್ಚರನ್ನು ತಡೆಯಲಿಕ್ಕೆ ಮುಂದಾಗುವಂಥ ಒಂದು ಸ್ಟೇಟ್ಮೆಂಟ್ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಇವ್ರು ಕೊಟ್ಟಿರುವಂಥ ಒಂದು ಸ್ಟ್ರಾಂಗ್ ಜಡ್ಜ್ಮೆಂಟ್ ಅಂತ ಹೇಳುವಂಥದ್ದು. ಸೊ ಇಲ್ಲಿ ನಾವು ಹೇಗೆ ಒಂದು ಡೆತ್ ಆಗ್ತಾ ಇದೆ, ಡೆತ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಜನರಲಿ ಏನಾಗುತ್ತೆ ಅಂದರೆ ಯಾರು ಬಡವರು ಇರ್ತಾರೆ ಅವ್ರ ಮೇಲೆ ಡೆತ್ ಆಗುತ್ತೆ, ಆದಿವಾಸಿಗಳು ಇರ್ತಾರೆ ಅಥವಾ ಟ್ರೈಬಲ್ ಪೀಪಲ್ ಇರ್ತಾರೆ. ಸೊ ಯಾರು ದಲಿತ ಇರ್ತಾರಲ್ಲ ಅವ್ರ ಮೇಲೆ ಹೆಚ್ಚು ಟಾರ್ಚರ್ ಆಗ್ತಾ ಇರುವಂಥ ಒಂದು ಕಂಡೀಷನ್ಸನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಈ ಒಂದು ಸಂದರ್ಭದಲ್ಲಿ ನಾವು ಇನ್ವೆಸ್ಟಿಗೇಷನ್ ಮಾಡುವಂತಹ ಕಂಟೆಕ್ಸ್ಟನ್ನು ನೋಡಿದಾಗ ನಾವು ಎಷ್ಟರ ಮಟ್ಟಿಗೆ
ಸರಿಯಾಗಿ ಆ ಒಂದು ವ್ಯಕ್ತಿಯ ರೈಟನ್ನು ಅಥವಾ ಡಿಗ್ನಿಟಿಯನ್ನು ಎನ್ಶೋರ್ ಮಾಡ್ತಾ ಇದ್ದೀವಿ. ಸೊ ಯಾವ ರೀತಿಯಾಗಿ ಇನ್ಸಿಡೆಂಟ್ಗಳಾಗ್ತಾ ಇದ್ದಾವೆ, ಟಾರ್ಚರ್ ಆಗ್ತಾ ಇದ್ದೀವಿ ಅಂತ ನಾವು ಕಾಣ್ಬೋದು ಇಲ್ಲಿ. ಸೊ ಹಾಗಾಗಿ ಇದನ್ನು ಕಡಿಮೆ ಮಾಡಬೇಕು. ಸೊ ಬೇಸಿಕಲಿ ನಾವು ವಿಕ್ಟಿಮ್ಸನ್ನು ನಾವು ಇಲ್ಲಿ ಗಮನ ಹರಿಸೋದಾದರೆ, ಸೊ ವಿಕ್ಟಿಮನ್ನು ಗಮನ ಹರಿಸಿರುವಂಥ ಸಂದರ್ಭದಲ್ಲಿ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಕೋರ್ಟ್ಗೆ ಒಂದು ಡಿಮ್ಯಾಂಡ್ ಕ್ರಿಯೇಟ್ ಮಾಡಿದ್ದಾರೆ. ಯಾಕೆಂದರೆ ಆ ವ್ಯಕ್ತಿ ಸತ್ತಿದನಲ್ಲ, ಅವನು ದಲಿತ ಇರೋದ್ರಿಂದ ಅವ್ರ ಮೇಲೆ ಅಟ್ರಾಸಿಟಿ ಆ್ಯಕ್ಟನ್ನು ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿರುವಂಥ ಪಬ್ಲಿಕ್ ರೊಚ್ಚಿಗೆದ್ದಿದೆ ಅಂತ, ಅಂದರೆ ಜುಡಿಷಿಯರಿ ಸಿಸ್ಟಮ್ನ ಮೊರೆ ಹೋಗಿದೆ ಅಂತ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಪರ್ಟಿಕ್ಯುಲರ್ಲಿ ನಾವು ಏನು ಇದನ್ನು ಕಲಿಬೇಕು ಅಂತಂದರೆ, ಇವಾಗ ಒಂದು ಕಸ್ಟೋಡಿಯಲ್ಲಿ ಆಗ್ತಕ್ಕಂಥ ಒಂದು ವಯಲೆನ್ಸನ್ನು ತಡೆಗಟ್ಟಬೇಕು ಅಂತಂದರೆ ಒಂದು ಪ್ರಾಪರ್ ಆಗಿರುವಂಥ ಪ್ರೊಸೆಸನ್ನು ಅಥವಾ ಕ್ರಿಮಿನಲ್ ಆ್ಯಕ್ಟ್ ಅಂತ ನಾವಿಲ್ಲ ಕನ್ಸಿಡರ್ ಮಾಡೋಂಗಿಲ್ಲ. ಸೊ ಇಲ್ಲಿ ಒಂದು ಡಿಸಿಪ್ಲಿನರಿ ಕಂಡೀಷನ್ಸನ್ನು ಕನ್ಸಿಡರ್ ಮಾಡಬೇಕು. ಸೊ ಅವ್ರ ಮೇಲೆ ಯಾಕೆ ನಾವು ಮತ್ತೆ ಇನ್ನೊಂದು ಅವರನ್ನು ಕೊಲೆ ಮಾಡುವಂಥದ್ದು ಅದು ಕ್ರಿಮಿನಲ್ ಚಾರ್ಜಸ್ ಆಗುತ್ತಲ್ಲ. ಸೊ ಇದನ್ನು ನಾವು ತಡೆಗಟ್ಟಬೇಕು ಅಂತ ಒಂದು ಲೆಸನ್ಸನ್ನು ನಾವಿಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ಅವರ ಒಂದು ಲಾಜಿಕ್ ಅಥವಾ ಸ್ಟೇಟ್ಮೆಂಟ್ ಏನಿದೆ ಅದರಲ್ಲಿ ಸ್ವಲ್ಪ ಇಂಟರ್ಪ್ರಿಟೇಷನ್ ಅಥವಾ ಬದಲಾವಣೆಯನ್ನು ಮಾಡಬೇಕು ಅನ್ನುವಂಥದ್ದಾಗಿ ಸಹ ಕ್ವಶನನ್ನು ಕ್ರಿಯೇಟ್ ಮಾಡ್ತಾ ಇದೆ. ಸೊ ಇಲ್ಲಿ ಒಂದು ಅಕೌಂಟೇಬಲ್ ಆಗಿರ್ತಕ್ಕಂತಹ ಇಂಡಿಪೆಂಡೆಂಟ್ ಮೆಕ್ಯಾನಿಸಮನ್ನು ನಾವು ತರಬೇಕು ಅಂತ ಗಮನ ಹರಿಸ್ತಾ ಇದ್ವಿ. ಸೊ ಈ ಒಂದು ನಿಟ್ಟಿನಲ್ಲಿ ಸೊ ಕಾನ್ಸ್ಟಿಟ್ಯೂಷನಲ್ ಬಾಡಿಯನ್ನು ರಿಫ್ಲೆಕ್ಟ್ ಮಾಡ್ತಕ್ಕಂಥ ಈ ಒಂದು ಪೊಲೀಸ್ ಸಿಸ್ಟಮ್ ಏನಿದೆ ಅದು ಯಾವ ರೀತಿಯಾಗಿ ಆ್ಯಕ್ಟ್ ಮಾಡ್ತಾ ಇದೆ ಅನ್ನುವಂಥ ಒಂದು ಕ್ವಶನ್ ಸಹ ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದೆ. ನೀವು ಆರ್ಟಿಕಲನ್ನು ನೋಡೋದಾದರೆ ಇಲ್ಲಿ ಜುಡಿಷಿಯರಿ ಲೂಪ್ ಹೋಲ್ಸನ್ನು ಸಹ ಎತ್ತಿಡಿತಾ ಇದ್ದಾರೆ. ಜುಡಿಷಿಯರಿ ಯಾವ ರೀತಿಯಾಗಿ ಆ್ಯಕ್ಟ್ ಮಾಡ್ತಾ ಇದೆ, ಸೊ ಈವನ್ ಪೊಲೀಸ್ ಸಿಸ್ಟಮ್ ಆ್ಯಕ್ಟ್ ಮಾಡಿರೋದನ್ನು ಯಾವ ರೀತಿಯಾಗಿ ಅವರು ಪ್ರೊಟೆಕ್ಟ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥ ಒಂದು ಕ್ವಶನ್ ಮಾರ್ಕನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಈ ಒಂದು ಇಶ್ಯೂನ ಅಡ್ರೆಸ್ ಮಾಡಲಿಕ್ಕೆ ಒಂದು ಸರಿಯಾದಂತಹ ಫ್ರೇಮ್ ವರ್ಕ್ನ ಅವಶ್ಯಕತೆ ಇದೆ ಅಂತ ಗಮನ ಹರಿಸುವಂಥದ್ದು. ಸೊ ಇಲ್ಲಿ ನಾವು ಮೇನ್ಸ್ ಕ್ವಶನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಕಸ್ಟೋಡಿಯಲ್ ಡೆತ್ಗೆ ಸಂಬಂಧಪಟ್ಟಂತೆ ಹ್ಯೂಮನ್ ರೈಟ್ಸನ್ನು ಕ್ವಶನ್ ಮಾಡ್ತಕ್ಕಂಥ ಲಿಂಕ್ ಮಾಡ್ತಕ್ಕಂಥ ಇಶ್ಯೂನ ಫ್ರೇಮ್ ಮಾಡ್ಬೋದು. ಸೊ ಇಲ್ಲಿ ಸೆಬಿಗೆ ಸಂಬಂಧಿಸಿದಂಥ ಒಂದು ಕ್ವಶನ್ ನಾವು ಕಾಣ್ತಾ ಇದ್ದೀವಿ. ಸೊ ಸೆಬಿ ಏನು ಮಾಡ್ತಾ ಇದೆ ಇವಾಗ, ಸೆಬಿ ಮೂಡ್ಸ್ ರೆಗ್ಯುಲೇಟೆಡ್ ವೆನ್ಯೂ ಫಾರ್ ಪ್ರೀ ಲಿಸ್ಟಿಂಗ್ ಕಂಪನೀಸ್ ಅಂತ ನಾವು ಗಮನ ಹರಿಸ್ತಾ ಇದ್ದೀವಿ. ನೀವು ಇಲ್ಲಿ ಪರ್ಟಿಕ್ಯುಲರ್ ನೋಡಿದಾಗ ಪ್ರೈಮರಿ ಮಾರ್ಕೆಟ್ಗೆ ಸಂಬಂಧಪಟ್ಟಂಥ ಒಂದು ಕಮಿಟಿ ಅಥವಾ ಗ್ರೇ ಮಾರ್ಕೆಟನ್ನು ರೆಗ್ಯುಲೇಷನ್ ಮಾಡುವಂಥ ಸಂದರ್ಭದಲ್ಲಿ ಮುಂದಾಗಿರೋದನ್ನು ಗಮನ ಹರಿಸುವಂಥದ್ದು. ಪರ್ಟಿಕ್ಯುಲರ್ಲಿ ಇವಾಗ ನೀವು ಫೈನಾನ್ಷಿಯಲ್ ಮಾರ್ಕೆಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಫೈನಾನ್ಷಿಯಲ್ ಮಾರ್ಕೆಟನ್ನು ತಿಳ್ಕೊಬೇಕಂತಂದರೆ ಸೊ ಇದರಲ್ಲಿ 2 ಟೈಪ್ ಇದಾವಲ್ಲ, ಮೇಜರ್ಲಿ ನಾವು 2 ರೀತಿಯಂಥ ಟೈಪನ್ನು ಕಾಣ್ತೇವೆ. ಓಕೆ, ಸೊ ಪ್ರೈಮರಿ ಮಾರ್ಕೆಟ್ ಅಂತ ಕರಿತೇವೆ. ಪ್ರೈಮರಿ ಮಾರ್ಕೆಟ್ ಅಂತ ಆದಮೇಲೆ ನೀವು ಸೆಕೆಂಡರಿ ಮಾರ್ಕೆಟನ್ನು ಗಮನ ಹರಿಸ್ಬೋದು. ಸೊ ಸೆಕೆಂಡರಿ ಮಾರ್ಕೆಟ್, ಪ್ರೈಮರಿ ಮಾರ್ಕೆಟ್ ಅಥವಾ ಇನ್ ಜನರಲಿ ನೀವು ಕ್ಯಾಪಿಟಲ್ ಮಾರ್ಕೆಟ್ ಅಂತ ಹೇಳ್ಬೋದು. ಓಕೆನಾ, ಕ್ಯಾಪಿಟಲ್ ಮಾರ್ಕೆಟ್. ಓಕೆ, ಸೊ ಇದು ಫೈನಾನ್ಷಿಯಲ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ನೋಡಿದಾಗ ಪ್ರೈಮರಿ ಮಾರ್ಕೆಟ್ ಅಂತ ಬಂದಿರುವಂಥ ಸಂದರ್ಭದಲ್ಲಿ ಸೊ ಇವಾಗ ನಾವು ಏನೇ ಮಾಡಿರುವಂಥ ಒಂದು ಟೈಮ್ ಲಿಮಿಟೇಷನ್ ಆಧಾರದ ಮೇಲೆ ಮೇಜರ್ ಕ್ಲಾಸಿಫಿಕೇಷನನ್ನು ಕಾಣ್ತೀವಿ. ಸೊ ಇಲ್ಲಿ ಲೆಸ್ ದೆನ್ 1 ಇಯರ್, ಓಕೆ, ಲೆಸ್ ದೆನ್ 1 ಇಯರ್ ಅಥವಾ 1 ಇಯರ್ ಇರುವಂಥ ಒಂದು ಮೆಕ್ಯಾನಿಸಮನ್ನು ಅಥವಾ ಇಲ್ಲಿರುವಂಥ ಕೆಲವೊಂದಿಷ್ಟು ಬಾಂಡ್ಸ್ಗಳನ್ನ ಟಿ ಬಿಲ್ಸ್ ಅಂತ ಹೇಳ್ತೀವಿ, ಟ್ರೆಜರಿ ಬಿಲ್ಸ್ ಅಂತ ಹೇಳ್ತೀವಿ, ಸೊ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ಸ್ ಅಂತ ಹೇಳ್ತೀವಿ, ಕಾಲ್ ಮನಿ ಅಂತ ಹೇಳ್ತೀವಿ. ಇವುಗಳನ್ನೆಲ್ಲ ನಾವು ಪ್ರೈಮರಿ ಮಾರ್ಕೆಟ್ ನಡಿನಲ್ಲಿ ಕನ್ಸಿಡರೇಷನನ್ನು ಮಾಡ್ಬೋದು. ಎಕ್ಸಾಂಪಲ್ ಟಿ ಬಿಲ್ ಅಂತ ನೀವು ಇಲ್ಲಿ ತೆಗೆದುಕೊಳ್ಬೋದು. ಸೊ ಒಂದು ನಿಯರ್ಲಿ 1 ಇಯರ್ ಒಳಗಡೆ ನಾವು ಟ್ರೇಡ್ ಮಾಡ್ತಿರ್ತೀವಲ್ಲ ಅವುಗಳನ್ನು ನಾವು ಪ್ರೈಮರಿ ಮಾರ್ಕೆಟ್ ನಡಿನಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಈ ಒಂದು ಪ್ರೈಮರಿ ಮಾರ್ಕೆಟ್ ಏನು ಮಾಡುತ್ತೆ ಅಂತಂದರೆ ಲಿಕ್ವಿಡಿಟಿಯನ್ನು ಪ್ರೊವೈಡ್ ಮಾಡುತ್ತೆ. ಓಕೆ, ಸೊ ಎದಕ್ಕೋಸ್ಕರ ಅಂತಂದರೆ ಬಿಸ್ನೆಸ್ ಮಾಡ್ತಕ್ಕಂಥ ಒಂದು ಕಂಟೆಕ್ಸ್ಟ್ ಆಗಿರ್ಬೋದು, ಸರ್ಕಾರಕ್ಕೆ ಬೇಕಾಗಿರುವಂಥ ಒಂದು ಮನಿ ಆಗಿರ್ಬೋದು, ಸೊ ಗೌರ್ಮೆಂಟ್ ರಿಲೇಟೆಡ್ ಇರುವಂತೆ ಮನಿ ಬೇಕಾಗಿದೆ, ಅಥವಾ ಇಲ್ಲಿ ನೋಡಿದಾಗ ಬ್ಯಾಂಕಿಗೆ ಏನಾದರೂ ಮನಿ ಬೇಕಾಗಿದೆ ಅಂತಂದಿರುವಂಥ ಸಂದರ್ಭದಲ್ಲಿ ಏನಾಗುತ್ತೆ, ಒಂದು ಲಿಕ್ವಿಡಿಟಿಯನ್ನು ಪ್ರೊವೈಡ್ ಮಾಡುತ್ತೆ. ಒಂದು ಬಿಸ್ನೆಸ್ ಆ್ಯಕ್ಟಿವಿಟಿಗೆ ಬೇಕಾಗಿರುವಂಥ ಲಿಕ್ವಿಡಿಟಿಯನ್ನು ಇದು ಪ್ರೊವೈಡ್ ಮಾಡುತ್ತೆ ಅಂತ ಹೇಳ್ಬೋದು. ಇದನ್ನು ಯಾರು ರೆಗ್ಯುಲೇಟ್ ಮಾಡ್ತಾರೆ ಅಂದರೆ ಇಂಪಾರ್ಟೆಂಟ್ಲಿ RBI ಇದನ್ನು ರೆಗ್ಯುಲೇಟ್ ಮಾಡುತ್ತೆ. ಸೊ ಇದು ಪ್ರೈಮರಿ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ನಾವು ಗಮನ ಹರಿಸುವಂಥದ್ದು. ಇನ್ನು ಕ್ಯಾಪಿಟಲ್ ಮಾರ್ಕೆಟ್ ಅಂತ ಬಂದಾಗ ಇದರ ಒಂದು ಲಿಮಿಟೇಷನ್ ಏನಿರುತ್ತಲ್ಲ ಮೋರ್ ದೆನ್ 1 ಇಯರ್ ಅಂತ ಹೇಳ್ಬೋದು. ಓಕೆ, ಮೋರ್ ದೆನ್ 1 ಇಯರ್ ಇರೋದೆಲ್ಲ ಕ್ಯಾಪಿಟಲ್ ಮಾರ್ಕೆಟ್ ನಡಿನಲ್ಲಿ ಕಂಡು ಬರುತ್ತೆ. ಸೊ ಇಲ್ಲಿ ನಾವೇನು ಮಾಡ್ತೀವಿ, 2 ರೀತಿಯಂಥ ಕ್ಲಾಸಿಫಿಕೇಷನ್ ಮಾಡ್ತೀವಿ. ಸೊ ಪ್ರೈಮರಿ ಅಂತ ಫಸ್ಟ್ ಹಂತದಲ್ಲಿ ನೋಡೋದಾದರೆ, ಆಮೇಲೆ ಸೆಕೆಂಡರಿ ಅಂತ ನಾವು ನೋಡ್ತೇವೆ. ಓಕೆ, ಸೆಕೆಂಡರಿ ಕ್ಯಾಪಿಟಲ್ ಮಾರ್ಕೆಟ್ ಅಂತ ಹೇಳ್ಬೋದು. ಸೊ ಇಲ್ಲಿ ಪ್ರೈಮರಿ ಕ್ಯಾಪಿಟಲ್ ಮಾರ್ಕೆಟ್ ಅಂತ ಬಂದಿರುವಂಥ ಸಂದರ್ಭದಲ್ಲಿ ಬಾಂಡ್ಸ್ಗಳಂತ ಬರ್ತವೆ, ಓಕೆ, ಶೇರ್ಸ್ಗಳಂತ ಬರ್ತವೆ. ಓಕೆ, ಸೊ ಮೇಜರ್ ಡಿಫ್ರೆನ್ಸ್ ಏನಿದೆ ಅಂತಂದರೆ ಈ ಪ್ರೈಮರಿ ಮಾರ್ಕೆಟ್ ಅಂತಂದರೆ ಫಸ್ಟ್ ಟೈಮು ನಾವು ಏನು ಮಾಡ್ತೀವಿ, ಸೆಲ್ಲಿಂಗನ್ನು ಮಾಡ್ತೀವಿ. ಈ ಬಾಂಡ್ ಏನಿರುತ್ತಲ್ಲ ಫಸ್ಟ್ ಟೈಮ್ ಇಲ್ಲಿ ಸೆಲ್ಲಿಂಗ್ ಮಾಡುವಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಫಾರ್ ದ ಫಸ್ಟ್ ಟೈಮ್ ಈ ಒಂದು ಬಾಂಡನ್ನು ಸೆಲ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾನೆ ಅಂತ ಹೇಳ್ಬೋದು. ಫಸ್ಟ್ ಟೈಮ್ ಟ್ರೇಡಿಂಗ್ ಆ್ಯಕ್ಟಿವಿಟೀಸ್ಗಳು ನಡೀತಾ ಇದೆ ಬಾಂಡ್ಗೆ ಸಂಬಂಧಪಟ್ಟಂತೆ ಅಂದಾಗ ಇದನ್ನು ನಾವು ಪ್ರೈಮರಿ ಅಂತ ಕರಿತೀವಿ. ಓಕೆ, ಸೊ ಪ್ರೈಮರಿ ಅಂತಂದಾಗ ಫಾರ್ ದ ಫಸ್ಟ್ ಟೈಮ್ ಸೆಲ್ಲಿಂಗ್ ಆಗ್ತಾ ಇದೆ. ಓಕೆ, ಈಗ ಆಲ್ರೆಡಿ ಪರ್ಚೇಸ್ ಮಾಡಿರೋದನ್ನು ಮತ್ತೆ ರೀಸೆಲ್ಲಿಂಗ್ ಮಾಡ್ತಾರಲ್ಲ ಅದನ್ನು ಸೆಕೆಂಡರಿ ಮಾರ್ಕೆಟ್ ಅಂತ ಹೇಳ್ಬೋದು. ಓಕೆ, ಇದು ಸೆಕೆಂಡ್ ಹ್ಯಾಂಡ್. ಓಕೆ, ಇದು ಫಸ್ಟ್ ಹ್ಯಾಂಡ್, ಇಷ್ಟು ನೆನ್ಪಿಟ್ಕೊಳ್ಳಿ. ಇದು ಫಸ್ಟ್ ಹ್ಯಾಂಡು ಮತ್ತು ಇದು ಸೆಕೆಂಡ್ ಹ್ಯಾಂಡಲ್ಲಿ ಸೆಲ್ಲಿಂಗ್ ಆಗ್ತಾ ಇರುತ್ತಲ್ಲ, ಸೊ ಆ ಒಂದು ಸಂದರ್ಭದಲ್ಲಿ ನಾವು ಸೆಕೆಂಡರಿ ಮಾರ್ಕೆಟ್ ಅಂತ ಗಮನ ಹರಿಸ್ತೀವಿ. ಸೊ ಇವಾಗ ಇದನ್ನೆಲ್ಲ ರೆಗ್ಯುಲೇಟ್ ಮಾಡಲಿಕ್ಕೆ ಏನಾಗುತ್ತೆ ಅಂತಂದರೆ
ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಗಿರ್ಬೋದು, ಓಕೆ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜು, ಇವೆಲ್ಲ ವರ್ಕ್ ಆಗ್ತವೆ ಇದರಲ್ಲಿ ಅಂತ ಗಮನಿಸ್ಬೋದು. ಇವು ಡಿಸೈಡ್ ಮಾಡುತ್ತೆ ಹೆಂಗೆ ಟ್ರೇಡಿಂಗ್ ಆಗ್ತಿರುತ್ತೆ ಅಂತ. ಸೊ ಇವಾಗ ಟ್ರೇಡಿಂಗ್ ಆಗುವಂಥ ಸಂದರ್ಭದಲ್ಲಿ ಇದೆಲ್ಲ ಏನಿದೆಯಲ್ಲ ಕ್ಯಾಪಿಟಲ್ ಮಾರ್ಕೆಟನ್ನು ರೆಗ್ಯುಲೇಟ್ ಮಾಡುವಂಥದ್ದು ಯಾರು ಅಂತಂದರೆ, ಸೊ ಪರ್ಟಿಕ್ಯುಲರ್ಲಿ ನೀವು ತಿಳ್ಕೊಬೇಕಾಗಿರೋದು ಕ್ಯಾಪಿಟಲ್ ಮಾರ್ಕೆಟನ್ನು ರೆಗ್ಯುಲೇಟ್ ಮಾಡುವಂಥವ್ರು ಸೆಬಿ. ಓಕೆ, ಇಲ್ಲಿ ನೀವು ನೋಡಿದರೆ RBI ರೆಗ್ಯುಲೇಷನ್ ಮಾಡುತ್ತೆ ಪ್ರೈಮರಿ ಮಾರ್ಕೆಟನ್ನು. ಇದು ಏನು ಮಾಡುತ್ತೆ ಅಂದರೆ ಪರ್ಟಿಕ್ಯುಲರ್ಲಿ ಒಂದು ಕ್ಯಾಪಿಟಲ್ ಮಾರ್ಕೆಟಲ್ಲಿ ಆಗ್ತಾ ಇರುವಂಥ ಟ್ರೇಡ್ಗಳು ಏನಾಗುತ್ತೆ ಅಂದರೆ, ಸೊ ಇದು ಇನ್ವೆಸ್ಟ್ಮೆಂಟನ್ನು ಪ್ರಮೋಟ್ ಮಾಡುತ್ತೆ. ಓಕೆ, ಇನ್ವೆಸ್ಟ್ಮೆಂಟು ಹಾಗೂ ಗ್ರೋತನ್ನು ಪ್ರಮೋಟ್ ಮಾಡಲಿಕ್ಕೆ ಸಹಕಾರಿಯಾಗೋದು. ಇದು ಒಂದು ಇಮಿಡಿಯೇಟಾಗಿ ಬೇಕಾಗಿರುವಂಥ ರಿಕ್ವೈರ್ಮೆಂಟ್ಸು. ಇದು ಜನರಲ್ ಏನಾಗುತ್ತೆ ಅಂದರೆ ಲಾಂಗ್ ಟರ್ಮ್ಗೆ ಸಂಬಂಧಪಟ್ಟಂತೆ ಒಂದು ಸಪೋರ್ಟನ್ನು ಕೊಡುತ್ತೆ. ಲಾಂಗ್ ಟರ್ಮ್ ಟ್ರೇಡ್ ಮಾಡಲಿಕ್ಕೆ ನೋಡಿ, ಇಲ್ಲಿ ನೋಡ್ಬೋದು ಮೋರ್ ದೆನ್ 1 ಇಯರ್ ಇದೆ. ಹಾಗಾಗಿ ಲಾಂಗ್ ಟರ್ಮ್ಗೆ ಸಂಬಂಧಪಟ್ಟಂಥ ಆಸ್ಪೆಕ್ಟನ್ನು ನಾವಿಲ್ಲಿ ಗಮನ ಹರಿಸ್ತಾ ಇದ್ದೀವಿ. ಇದು ಶಾರ್ಟ್ ಡ್ಯೂರೇಷನಲ್ಲಿ ಲೆಸ್ ದೆನ್ 1 ಇಯರ್. ಇದು ಮೇಜರ್ ಡಿಫ್ರೆನ್ಸು ನಿಮ್ಗೆ ಗೊತ್ತಾಗಿರಬೇಕಾಗಿರುವಂಥದ್ದು ಫೈನಾನ್ಷಿಯಲ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ. ಇಲ್ಲಿ ನಾವು ಕನ್ಸಿಡರ್ ಮಾಡೋದಾದರೆ ಸೆಬಿ ಏನು ಮಾಡುತ್ತೆ ಅಂದರೆ, ಸೆಬಿಯ ಒಂದು ಕಂಟೆಕ್ಸ್ಟ್ ಏನಿದೆ ಅಂತಂದರೆ ಲಿಸ್ಟಿಂಗ್ ಹಾಗೂ ಅನ್ಲಿಸ್ಟಿಂಗ್ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಕ್ರೈಟೀರಿಯಾನು ಇದು ಡಿಸೈಡ್ ಮಾಡುತ್ತೆ. ಸೊ ಯಾವ ರೀತಿಯಾಗಿ ನಾವು ಡಿಸ್ಕ್ಲೋಜರನ್ನು ಮಾಡಬೇಕು ಅನ್ನೋಂಥ ಒಂದು ಕ್ರೈಟೀರಿಯನ್ನು ಅದು ಫಿಕ್ಸ್ ಮಾಡುತ್ತೆ. ಸೊ ಒಂದು ಲಿಸ್ಟಿಂಗ್ ಕಂಪನೀಸ್ಗಳು ಮಾತ್ರ ಟ್ರೇಡಿಂಗ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅಂದರೆ ಅನ್ಲಿಸ್ಟಿಂಗ್ ಕಂಪನೀಸ್ಗಳು ಮಾಡುತ್ತೆ, ಇದರದ ಒಂದು ಪಾಸಿಟಿವಿಟಿ ಡಿಫ್ರೆಂಟ್ ಆಗಿರುತ್ತೆ. ಒಂದು ಕ್ರೆಡಿಬಿಲಿಟಿಯನ್ನು ಕ್ರಿಯೇಟ್ ಮಾಡುತ್ತೆ, ಓಕೆ, ಒಂದು ಅಕೌಂಟಬಿಲಿಟಿಯನ್ನು ಇದು ಕ್ರಿಯೇಟ್ ಮಾಡುತ್ತೆ. ಹಾಗಾಗಿ ಈ ಒಂದು ಲಿಸ್ಟಿಂಗ್ ರಿಲೇಟೆಡ್ ಇರುವಂಥ ಆಸ್ಪೆಕ್ಟನ್ನು ನೋಡಿದಾಗ ಅಥವಾ ಲಿಸ್ಟಿಂಗ್ ಕಂಪನೀಸ್ಗಳನ್ನ ಡಿಸೈಡ್ ಮಾಡೋದು ಸೆಬಿ ಅಂತ ನೋಡ್ತಾ ಇದ್ದೀವಿ. ಇಲ್ಲಿ ಆರ್ಟಿಕಲ್ ನಡೆಗೆ ಶಿಫ್ಟ್ ಆಗೋದಾದರೆ ಇಲ್ಲಿ ಲಿಸ್ಟ್ ಇರಲಿಲ್ಲ ಅಂತಂದರೆ ಒಂದು ಗ್ರೇ ಮಾರ್ಕೆಟನ್ನು ಕ್ರಿಯೇಟ್ ಆಗುತ್ತೆ. ಇವಾಗ ನಮಗೆ ಲಿಸ್ಟಿಂಗ್ ಇಲ್ಲ ಅಂತಂದರೆ ಕರೆಕ್ಟಾಗಿ ನಾವು ಟ್ರ್ಯಾಕ್ ಮಾಡಲಿಕ್ಕಾಗಲ್ಲ. ಸೊ ಯಾವ ರೀತಿಯಾಗಿ ಮನಿ ಸರ್ಕ್ಯುಲೇಟ್ ಆಗ್ತಾ ಇದೆ, ಈವನ್ ಕೆಲವೊಂದು ಸರ್ತಿ ಗೌರ್ಮೆಂಟಿಗೆ ಬರ್ತಾ ಇರುವಂಥ ಮನಿನೂ ಸಹ ಸರಿಯಾಗಿ ಗೊತ್ತಾಗೋದಿಲ್ಲ. ಸೊ ಆ ಒಂದು ರೆಗ್ಯುಲೇಷನ್ ಮಾಡಬೇಕು. ಅಲ್ಲಿ ಒಂದು ಗ್ರೇ ಮಾರ್ಕೆಟ್ ಕ್ರಿಯೇಟ್ ಆಗಿದೆ. ಸೊ ಆ ಒಂದು ಗ್ರೇ ಮಾರ್ಕೆಟನ್ನು ರೆಗ್ಯುಲೇಟ್ ಮಾಡಬೇಕು ಅಂತಂದರೆ ಪರ್ಟಿಕ್ಯುಲರ್ಲಿ ನಾವು ಲಿಸ್ಟಿಂಗನ್ನು ಮಾಡಬೇಕು. ಅದರಲ್ಲೂ ಪ್ರೀ ಲಿಸ್ಟಿಂಗ್ಗೆ ಸಂಬಂಧಪಟ್ಟಂತೆ ನಾವು ಹೇಗೆ ರೆಗ್ಯುಲೇಷನ್ಸನ್ನು ಮಾಡಬೇಕು ಅಂತ ಇಲ್ಲಿ ಸೆಬಿ ಫೋಕಸನ್ನು ಮಾಡ್ತಾ ಇದೆ. ಸೊ ಪರ್ಟಿಕ್ಯುಲರ್ಲಿ ಗ್ರೇ ಮಾರ್ಕೆಟನ್ನು ಅಥವಾ ಇವಾಗ ಪ್ರೆಸೆಂಟ್ ಕಂಡೀಷನ್ ಅನ್ರೆಗ್ಯುಲೇಷನ್ ಅಂತ ನಾವೇನು ಕರಿತೀವಿ ಇದನ್ನು ಫೋಕಸ್ ಮಾಡಲಿಕ್ಕೆ ಮುಂದಾಗ್ತಾ ಇದೆ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಸೆಬಿಯ ಒಂದು ಪ್ರಪೋಸಲ್ ಏನಿದೆ ಅಂತಂದರೆ, ನಾವು ಒಂದು ಪ್ಲ್ಯಾಟ್ಫಾರ್ಮನ್ನು ಕ್ರಿಯೇಟ್ ಮಾಡಬೇಕು. ಅಂದರೆ ಈ ಫಾರ್ ಎಕ್ಸಾಂಪಲ್ ತೆಗೆದುಕೊಳ್ಳಿ, ಮೊದಲು ಝೊಮ್ಯಾಟೊ ಏನಿತ್ತಲ್ಲ ಅದು ಲಿಸ್ಟಿಂಗ್ ನಡಿಯಲ್ಲಿ ಬರಲಿಲ್ಲ. ಒಂದು 2-3 ಇಯರ್ಸ್ ಬ್ಯಾಕ್ ನೋಡಿದಾಗ ಲಿಸ್ಟಿಂಗ್ ಇರಲಿಲ್ಲ ಅದು. ಸೊ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಲಿಸ್ಟಿಂಗ್ ನಡಿಯಲ್ಲಿ ಬರ್ತಾ ಇದೆ. ಸೊ ಇದೇ ರೀತಿಯಾಗಿ ಒಂದು ಕಂಪ್ನಿ ಏನಿರುತ್ತಲ್ಲ ಅದು ಲಿಸ್ಟಿಂಗ್ ನಡಿಯಲ್ಲಿ ಕನ್ಸಿಡರೇಷನ್ ಮಾಡಬೇಕು ಅಂತಂದರೆ ಸೆಬಿ ಒಂದು ರಿಕಗ್ನೈಸೇಷನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ಏನು ಮಾಡ್ತಾರೆ ಅಂದರೆ ಕೆಲವೊಂದಿಷ್ಟು ಇದಿರುತ್ತೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿರುತ್ತೆ. ಓಕೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಆಧಾರದ ಮೇಲೆ ಅವರು ಒಂದು ಲಿಸ್ಟಿಂಗನ್ನು ಕನ್ಸಿಡರ್ ಮಾಡ್ತಾರೆ. ಲಿಸ್ಟಿಂಗ್ ಮಾಡೋದ್ರಿಂದ ಅದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಅದು ಕಂಪ್ನಿಗೂ ಸಹ ಪ್ರಾಫಿಟನ್ನು ಕ್ರಿಯೇಟ್ ಮಾಡುತ್ತೆ. ಒಂದು ಟ್ರೇಡ್ ಮಾಡ್ತಕ್ಕಂಥವ್ರಿಗೂ ಸಹ ಒಂದು ಅಕೌಂಟಬಿಲಿಟಿಯನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಪರ್ಟಿಕ್ಯುಲರ್ಲಿ ನಾವು ನೋಡೋದಾದರೆ ಸೆಬಿಯ ಒಂದು ಪ್ರಪೋಸಲ್ ಏನಿದೆ ಅಂತಂದರೆ ಒಂದು ರೆಗ್ಯುಲೇಷನ್ಸನ್ನು ಮಾಡಬೇಕು. ಸೊ ಇದರಿಂದ ಒಂದು ಟ್ರಾನ್ಸ್ಪರೆನ್ಸಿ, ಕಂಪೈಲೆನ್ಸ್ ಹಾಗೂ ಡಿಸ್ಕ್ಲೋಜರ್ನ ಎನ್ಶೋರ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ. ಸೊ ಇಲ್ಲಿ ಇನಿಷಿಯಲ್ ಪಬ್ಲಿಕ್ ಆಫರ್ ಮಾಡೋಕ್ಕಿಂತ ಮುಂಚೆ, ಅಂದರೆ ಲಿಸ್ಟೆಡ್ ಕಂಪನಿ ಅಂತ ಕನ್ಸಿಡರೇಷನ್ ಮಾಡೋಕ್ಕಿಂತ ಮುಂಚೆ ನಾವು ಪ್ರೀ ಲಿಸ್ಟಿಂಗನ್ನು ಮಾಡಬೇಕು ಅಂತ ಗಮನ ಹರಿಸ್ತಾ ಇದ್ದೀವಿ. ಇದರಿಂದ ನಮ್ಮ ಒಂದು ರೆವಿನ್ಯೂ ಹೆಚ್ಚಾಗುತ್ತೆ, ಟ್ಯಾಕ್ಸಸ್ ಕಲೆಕ್ಷನು ಸಹ ಹೆಚ್ಚಾಗುತ್ತೆ ಅಂತ ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ಇವಾಗ ಪ್ರೈಮರಿ ಮಾರ್ಕೆಟ್ ಅಡ್ವೈಸರಿ ಕಮಿಟಿಯೊಂದಿಗೆ ಡಿಸ್ಕಷನ್ನ ಮಾಡ್ತಾ ಇದ್ದಾರೆ ಅಂತ ಆರ್ಟಿಕಲ್ನಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಇದು ಯಾಕೆ ನಮ್ಗೆ ಇಂಪಾರ್ಟೆಂಟ್ ಅಂತಂದರೆ ಇಲ್ಲಿ ಆಗ್ತಾ ಇರುವಂಥ ಒಂದು ಟ್ರೇಡಿಂಗ್ಗೆ ಸಂಬಂಧಪಟ್ಟಂತೆ ರಿಸ್ಕನ್ನು ಕಡಿಮೆ ಮಾಡುತ್ತೆ. ಈವನ್ ಗ್ರೇ ಮಾರ್ಕೆಟಿಂದ ಆಗ್ತಾ ಇರುವಂತಹ ರೆವಿನ್ಯೂ ಲಾಸಸ್ ಏನಿದೆ ಅದನ್ನು ನಾವು ಭರ್ತಿ ಮಾಡ್ಬೋದು ಅಂತ ಗಮನ ಹರಿಸ್ತಾ ಇದ್ದೀವಿ. ಸೊ ಪರ್ಟಿಕ್ಯುಲರ್ಲಿ ಇದು ನಮ್ಮ ಒಂದು ಇಂಡಿಯನ್ ಕ್ಯಾಪಿಟಲ್ ಮಾರ್ಕೆಟ್ನ ಒಂದು ಫೋಕಸನ್ನು ಗಮನ ಹರಿಸ್ತಾ ಇದ್ದೀವಿ. ನೀವು ಇಲ್ಲಿ ಗಮನ ಹರಿಸ್ಬೋದು, ಸೆಬಿಗೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನು ಇದರ ಹೆಡ್ ಕ್ವಾರ್ಟರ್ಸ್ ಮುಂಬೈಲಿದೆ. 1992ನಲ್ಲಿ ಎಸ್ಟಾಬ್ಲಿಷ್ ಆಗಿರೋದನ್ನು ನಾವು ಗಮನಿಸ್ತಾ ಇದ್ವಿ. ಸೆಕ್ಯೂರಿಟಿ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಇದು ರೆಗ್ಯುಲೇಷನನ್ನು ಮಾಡುತ್ತೆ. ಇದು ಆಲ್ರೆಡಿ ನಾವು ನೋಡಿದಲ್ಲ ಹೇಗೆ ಅದು ಕ್ಯಾಪಿಟಲ್ ಮಾರ್ಕೆಟನ್ನು ಕಂಟ್ರೋಲ್ ಮಾಡುತ್ತೆ ಅಂತ. ಸೊ ಇಲ್ಲಿ ಒಂದು ಲೀಗಲ್ ಆ್ಯಕ್ಟ್ 1992ನಲ್ಲಿದೆ. ಪ್ರಿಲಿಮ್ಸಲ್ಲಿ ಇದು ಇಂಪಾರ್ಟೆಂಟ್ಲಿ ಬೇಕಾಗಿರುವಂಥ ಫ್ಯಾಕ್ಟು. ಗ್ರೂಪ್ ಬಿ ಹಾಗೂ ಗ್ರೂಪ್ ಸಿನಲ್ಲಿ ಇದನ್ನ ಆಲ್ರೆಡಿ ಕೇಳ್ತಾ ಇರ್ತಾರೆ, ಅಂದರೆ ಫೋಕಸ್ಡ್ ಏರಿಯಾ ಅಂತ. ನೀವು ಇಲ್ಲಿ ನೋಡ್ಬೋದು ಲಿಸ್ಟೆಡ್ ಹಾಗೂ ಅನ್ಲಿಸ್ಟೆಡ್ ಕಂಪ್ನಿಗೆ ಇರತಕ್ಕಂಥ ಒಂದು ಡಿಫ್ರೆನ್ಸ್. ಇದನ್ನು ಯಾರು ರೆಗ್ಯುಲೇಷನ್ ಮಾಡ್ತಾರೆ? ಲಿಸ್ಟೆಡ್ ಕಂಪ್ನಿ ಸೆಬಿ ನಡಿಯಲ್ಲಿ ಕಂಡು ಬರುತ್ತೆ. ಇದು ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ನಲ್ಲಿ ಕಂಪ್ನೀಸ್ ಆ್ಯಕ್ಟ್ 2013ನಲ್ಲಿ ಆಗ್ತಾ ಇರುವಂಥ ಒಂದು ಅನ್ಲಿಸ್ಟೆಡ್ ಕಂಪ್ನಿಗಳ ರೆಗ್ಯುಲೇಷನ್ಸನ್ನು ನಾವು ಕಾಣ್ಬೋದು. ಇಲ್ಲಿ ಒಂದು ಟ್ರಾನ್ಸ್ಪರೆನ್ಸಿ ಕಮ್ಮಿ ಇರುತ್ತೆ. ಅನ್ಲಿಸ್ಟೆಡ್ ಕಂಪ್ನಿ ನಡೆಯಲ್ಲಿ ಟ್ರಾನ್ಸ್ಪರೆನ್ಸಿ ಕಮ್ಮಿ ಇರುತ್ತೆ. ಸೊ ಇನ್ಫಾರ್ಮಲ್ ಗ್ರೇ ಮಾರ್ಕೆಟನ್ನು ಇದು ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಟ್ರಾನ್ಸ್ಪರೆನ್ಸಿ ಇರುತ್ತೆ. ಈವನ್ ಪಬ್ಲಿಕ್ಗೂ ಸಹ ಒಂದು ಅಕೌಂಟಬಿಲಿಟಿಯನ್ನು ಇದು ಕ್ರಿಯೇಟ್ ಮಾಡುತ್ತೆ. ಸೊ ನೀವು ಇಲ್ಲಿ ಗಮನ ಹರಿಸ್ಬೋದು, ಇಲ್ಲಿ ಎಲ್ಲ ಏನಿದೆ ಡಿಸ್ಕ್ಲೋಜರ್ ರೆಗ್ಯುಲೇಷನ್ಸನ್ನು ನಾವಿಲ್ಲಿ ಗಮನ ಹರಿಸ್ತಾ ಇದ್ವಿ. ಸೊ ಇಶ್ಯೂ ಆಫ್ ಕ್ರೆಡಿಟ್ ಡಿಸ್ಕ್ಲೋಜರ್ ರೆಗ್ಯುಲೇಷನ್ಸ್ ಆಗಿರ್ಬೋದು, ಲಿಸ್ಟಿಂಗ್ಗೆ ಸಂಬಂಧಪಟ್ಟಂಥ ಒಂದು ಡಿಸ್ಕ್ಲೋಜರ್ ರೆಗ್ಯುಲೇಷನ್ಸನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ಈ ಒಂದು ಹಂತದಲ್ಲಿ ಸೆಬಿ ಯಾವ ರೀತಿಯಾಗಿ ನ್ಯೂಸಲ್ಲಿದೆ ಅಂತ ನಾವು ಗಮನ ಹರಿಸ್ಬೋದು. ಇನ್ನು ಇವತ್ತಿನ ಒಂದು ಕ್ವಶನನ್ನು ಗಮನ ಹರಿಸೋದಾದರೆ ಕೊನೆ ಹಂತದಲ್ಲಿ ಈ ಒಂದು ಕ್ವಶನ್ ಯಾವ ರೀತಿಯಾಗಿದೆ, ಪ್ರಿಲಿಮ್ಸ್ಗೆ ಸಂಬಂಧಪಟ್ಟಂಥ ಒಂದು ಕ್ವಶನನ್ನು ಇಲ್ಲಿ ಕೊಡಲಾಗಿದೆ. ನೀವು ಇಲ್ಲಿ ಕಾಣ್ಬೋದು GST ಕೌನ್ಸಿಲ್ಗೆ ಸಂಬಂಧಿಸಿದಂಥ ಒಂದು ಕ್ವಶನನ್ನು ಕೊಡಲಾಗಿದೆ. ಓಕೆ,
ಇಲ್ಲಿ 3 ಸ್ಟೇಟ್ಮೆಂಟ್ಸ್ಗಳಿದ್ದಾವೆ. ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಈಸ್ ಅ ಚೇರ್ಮನ್ ಆಫ್ ಕೌನ್ಸಿಲ್ ಅಂತ ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಇಲ್ಲಿ ಯಾರು ಓಕೆ, ಇಲ್ಲಿ ಯೂನಿಯನ್ ಫೈನಾನ್ಸ್ ಮಿನಿಸ್ಟರು ಚೇರ್ಮನ್ ಇರ್ತಾರೆ ಒಂದು ಕೌನ್ಸಿಲ್, GST ಕೌನ್ಸಿಲ್ಗೆ ಸಂಬಂಧಪಟ್ಟಂತೆ ಅಂತ ಗಮನ ಹರಿಸ್ತಾ ಇದ್ವಿ. ಇನ್ನು ವೋಟಿಂಗ್ಗೆ ಸಂಬಂಧಿಸಿದಂತೆ ನೋಡಿದಾಗ ವೋಟಿಂಗ್ ಏನಿದೆಯಲ್ಲ ಯೂನಿಯನ್ ಗೌರ್ಮೆಂಟ್ಗೆ ಸಂಬಂಧಿಸಿದಂತೆ ನೋಡಿದಾಗ 1/3 ವೋಟಿಂಗನ್ನು ನಾವು ಯೂನಿಯನ್ಗೆ ಸಂಬಂಧಪಟ್ಟಂಥ ವೋಟಿಂಗನ್ನು ಗಮನ ಹರಿಸ್ತಾ ಇದ್ದೀವಿ. ಎಲ್ಲ ಡಿಸಿಷನ್ ಏನಿದೆಯಲ್ಲ ಆಲ್ ಡಿಸಿಷನ್ ಆಫ್ ದ ಕೌನ್ಸಿಲ್ ರಿಕ್ವೈರ್ ಕನ್ಸೆನ್ಸಸ್ ಆಫ್ ಆಲ್ ದ ಮೆಂಬರ್ಸ್ ಅಂತ ಗಮನ ಹರಿಸ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ ಚೆಕ್ ಮಾಡಿ, ಇದರ ಒಂದು ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನ್ಲಿ ಮೆನ್ಷನ್ ಮಾಡಿ. ಸೊ ಇಲ್ಲಿ ಒಟ್ಟಾರೆಯಾಗಿ 4 ಆಪ್ಷನ್ಸ್ಗಳಿವೆ. ಸೊ ಇದರಲ್ಲಿ ಯಾವುದು ಉತ್ತರ ಸರಿಯಾಗಿದೆ ಅಂತ ಮೆನ್ಷನ್ ಮಾಡಿ. ಇನ್ನು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಗಮನ ಹರಿಸೋದಾದರೆ ಒಂದು ಕ್ವಶನನ್ನು ಇಲ್ಲಿ ಕೊಡಲಾಗಿದೆ. ಸೊ ಯಾವ ರೀತಿಯಾಗಿ ನೀವು ಇಲ್ಲಿಗೆ 15 ಮಾರ್ಕರು 250 ವರ್ಡ್ಸಲ್ಲಿ ಬರಲಿಕ್ಕೆ ಕೇಳಿರುವಂಥದ್ದು. ಸೊ ಇವಾಗ ಪ್ರೆಸೆಂಟ್ ಕಂಡೀಷನ್ಲಿ ಸೊ ಡಿಸ್ಪೈಟ್ ನೋಡಿ, ಇವಾಗ ಆಲ್ರೆಡಿ ನಾವು DK ಬಾಸು ಕೇಸ್ ಅಂತ ನೋಡಿದ್ವಿ. ಸೊ ಇದರಲ್ಲೆಲ್ಲ ಆಲ್ರೆಡಿ ಕಸ್ಟೋಡಿಯಲ್ ಡೆತ್ಗೆ ಸಂಬಂಧಪಟ್ಟಂಥ ಗೈಡ್ಲೈನ್ಸ್ಗಳನ್ನು ಕೊಟ್ಟಿದ್ದಾರೆ, ಅವರಿಗೆ ಬೇಕಾಗಿರುವಂಥ ಒಂದು ಪ್ರೊಸೀಜರನ್ನು ಕೊಡ್ತಾ ಇದ್ದಾರೆ. ಬಟ್ ಸ್ಟಿಲ್ ಇವಾಗ ಕಸ್ಟೋಡಿಯಲ್ ಡೆತ್ಗಳು ಆಗ್ತಾ ಇದೆ, ಕಂಟಿನ್ಯೂಸ್ಲಿ ಆಗ್ತಾ ಇದೆ, ಅಲಾರ್ಮಿಂಗ್ ರೇಟಲ್ಲಿ ಆಗ್ತಾ ಇದೆ ಅಂತ ನಾವು ಗಮನ ಹರಿಸ್ತಾ ಇದ್ದೀವಿ. ಈ ಒಂದು ಕ್ವಶನಲ್ಲಿ 2 ಪಾರ್ಟ್ ಇದೆ. ಒಂದು ಡಿಸ್ಪೈಟ್ ರಿಪೀಟೆಡ್ ಗೈಡ್ಲೈನ್ಸ್ ಫ್ರಮ್ ದ ಸುಪ್ರೀಂ ಕೋರ್ಟ್. ಓಕೆ, ಸೊ ಏನೇನು ಗೈಡ್ಲೈನ್ಸನ್ನು ಕೊಟ್ಟಿದ್ದಾರೆ, ಇದು ಎಷ್ಟರ ಮಟ್ಟಿಗೆ ಇಂಪಾರ್ಟೆನ್ಸ್ ಇದೆ ಅಂತ ನಿಮ್ಗೆ ಒಂದು ಪಾರ್ಟ್ ಆಗುತ್ತೆ. ಸೊ ಫಸ್ಟ್ ನೀವು ಇಂಟ್ರೊಡ್ಯೂಸ್ ಮಾಡುವಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಈ ಮೊದಲು ಕೊಟ್ಟಿರುವಂಥ ಒಂದು ಫೋಕಸನ್ನು ಎಂಫಸಿಸ್ ಮಾಡಬೇಕಾಗತ್ತೆ. ಸೆಕೆಂಡ್ ಪಾರ್ಟ್ ನಡಿನಲ್ಲಿ ಸೊ ಒಂದು ರೇಟನ್ನು ನೀವು ಮೆನ್ಷನ್ ಮಾಡ್ಬೋದು. ಅಂದರೆ ಯಾವ ರೀತಿಯಾಗಿ ಎಕ್ಸಾಂಪಲ್ಸನ್ನು ಕೊಡಿ, ಯಾವುದಾದ್ರೂ ಲೈಕ್ ಸ್ಟೇಟಲ್ಲಿ ಆಗ್ತಾ ಇರುವಂಥ ಇಶ್ಯೂಸ್ಗಳಾಗಿರ್ಬೋದು, ಎಷ್ಟು ಯಾವ ಸ್ಟೇಟಲ್ಲಿ ಹೈಯೆಸ್ಟ್ ಇದೆ ಅನ್ನುವಂಥ ಒಂದು ಡೇಟಾವನ್ನು ಕಲೆಕ್ಟ್ ಮಾಡೋದ್ರ ಮುಖಾಂತರ ಕಸ್ಟೋಡಿಯಲ್ ಡೆತ್ ಹೆಚ್ಚಾಗ್ತಾ ಇದೆ ಅಂತ ನೀವು ಗಮನಿಸ್ಬೋದು. ಹೆಂಗೆ ಎಷ್ಟರ ಮಟ್ಟಿಗೆ ಅಲಾರಾಮಿಂಗ್ ರೇಟ್ ಅಂತ ಜಸ್ಟಿಫೈ ಮಾಡಲಿಕ್ಕೆ ನಿಮ್ಗೆ ಏನಾದರೂ ಫ್ಯಾಕ್ಟ್ಸ್ ಇದ್ದರೆ ನೀವು ಇಲ್ಲಿ ಮೆನ್ಷನ್ ಮಾಡಲಿಕ್ಕೆ ಟ್ರೈ ಮಾಡಿ. ಯಾವುದಾದ್ರೂ ಒಂದು ರಿಪೋರ್ಟ್ನ ಮುಖಾಂತರ ಫ್ಯಾಕ್ಟ್ಸನ್ನು ಜಸ್ಟಿಫೈ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ಇವಾಗ ಒಂದು ಪುವರ್ ರೀಸನ್ಸ್ ಏನಿದೆಯಲ್ಲ, ಸೊ ಈ ಒಂದು ಎನ್ಫೋರ್ಸ್ಮೆಂಟ್ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ಪುವರ್ ರೀಸನ್ಸ್ಗಳೇನಿದೆಯಲ್ಲ ಇದನ್ನು ನೀವು ಅನಲೈಸ್ ಮಾಡಬೇಕಾಗುತ್ತೆ. ಸೊ ಯಾವ ರೀತಿಯಾದಂಥ ರೀಫಾರ್ಮ್ಸನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಓಕೆ, ಸೊ ರೀಫಾರ್ಮ್ಸ್ ರಿಲೇಟೆಡ್ ಇರುವಂಥ ಒಂದು ಕಂಟೆಕ್ಸ್ಟನ್ನು ಸಹ ನೀವು ಇಲ್ಲಿ ಕವರ್ ಮಾಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ಈ ಒಂದು ಕ್ವಶನ್ಗೆ ಆನ್ಸರನ್ನು ಬರಲಿಕ್ಕೆ ಟ್ರೈ ಮಾಡಿ. ಇವತ್ತು ಡಿಸ್ಕಸ್ ಮಾಡಿರುವಂತಹ ಎಡಿಟೋರಿಯಲ್ ಸೆಕ್ಷನಿಂದ ನಿಮಗೆ ಏನೇನು ಪಾಯಿಂಟ್ಸ್ ಇಲ್ಲಿ ಗಮನ ಬರುತ್ತೆ, ಸೊ ಯಾವ ರೀತಿಯಾಗಿ ನೀವು ಅದನ್ನು ಇನ್ಕ್ಲೂಡ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಒಂದು 3-4 ಪಾಯಿಂಟ್ಸ್ಗಳನ್ನು ಅದರಿಂದ ಇನ್ಕ್ಲೂಡ್ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ಇಲ್ಲಿ ಏನಿದೆಯಲ್ಲ ಫ್ಯಾಕ್ಟ್ಸ್ ಏನಿಲ್ಲ ಅದ್ರ ಮೇಲೆ ಸ್ವಲ್ಪ ವರ್ಕ್ ಮಾಡಿ. ಸೊ ಈ ಒಂದು ಕ್ವಶನಿಂದ ನೀವು ಡೇ ಟು ಡೇ ಬೇಸಿಸ್ ಮೇಲೆ ಎವ್ರಿ ಡೇ ಒಂದು ಆನ್ಸರ್ನ ಬರಲಿಕ್ಕೆ ಟ್ರೈ ಮಾಡಿ. ಸೊ ಆಲ್ಮೋಸ್ಟ್ ನಿಮಗೆ ಎಕ್ಸಾಮ್ ನಿಯರ್ ಇದ್ದಾಗ ಹೆಚ್ಚು ಆನ್ಸರ್ ರೈಟಿಂಗ್ ಬರೀತಕ್ಕಂಥ ಒಂದು ಸ್ಕಿಲ್ ತಾನೇ ಡೆವಲಪ್ ಆಗುತ್ತೆ. ಸೊ ಇವಾಗ ಪ್ರಿಲಿಮ್ಸ್ಗೆ ಸಂಬಂಧಪಟ್ಟಂಥ ಒಂದು ಕ್ವಶನನ್ನು ಕೊಡಲಾಗಿದೆ, ಇದಕ್ಕೆ ಸರಿಯಾದ ಉತ್ತರವನ್ನು ಆಗಿರ್ಬೋದು. ಈ ಮೇನ್ಸ್ಗೂ ಸಹ ಆನ್ಸರ್ನ ಬರಲಿಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡೋದ್ರ ಮೂಲಕ ನಮಗೆ ನಿಮ್ಮ ಒಂದು ಕನ್ಸರ್ನ್ನ ತಿಳಿಸಿಕೊಡಿ. ಓಕೆ, ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.